शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧೇರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ಅತ್ಯಂತ ಪುರಾತನವಾದ, ಅತೀ ನೂತನವಾದ, ಸುಂದರವಾದ, ಅದ್ಭುತವಾದ ನಮ್ಮ ಒಳಗೆ ಇರುವಂತಹ ಪವಿತ್ರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಶ್ರೀ ಮಾತ್ರೇ ನಮಃ. ನಾವು ಆ ಜಗನ್ಮಾತೆಯ ಲಲಿತಾ ಸಹಸ್ರನಾಮ ಸ್ತೋತ್ರದ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆ ಭಾವನೆಯ ಮೂಲಕ ನಾವು ಈ ಪಠಣೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಅದು ನಮಗೆ ಪರಿಣಾಮಕಾರಿಯಾಗಿ ನಮಗೆ ಅರ್ಥವಾಗತ್ತೆ. ಹೇಗೆ ನಿನ್ನೆ ನಾನು ಹೇಗಿದ್ದೆ, ಇವತ್ತು ಹೇಗಿದ್ದೇನೆ ಅಂತ ಹೇಳೋ ವ್ಯತ್ಯಾಸ ನಮಗೆ ಗೊತ್ತಾಗತ್ತೆ. ಹಾಗೆಯೇ ಅರ್ಥವನ್ನು ಸ್ವಲ್ಪ ಸ್ವಲ್ಪವಾದರೂ ಸ್ಮರಿಸಿಕೊಂಡು ಪಠಣ ಮಾಡಿದಾಗ ನಮ್ಮನ್ನು ನಾವು ಅವಳ ಜೊತೆ ಜೋಡಿಸಿಕೊಳ್ಬೇಕು. ಅದು ಅತ್ಯಂತ ಫಲದಾಯಕವಾಗಿರುತ್ತೆ. 20ನೆಯ ಶ್ಲೋಕದವರೆಗೆ ನೋಡಿದೆವು, ಮಹಾಲಾವಣ್ಯ ಶೇವದಿ ಅಂತೇಳಿ. ಈಗ 21ನೆಯ ಶ್ಲೋಕ. ಸರ್ವಾರುಣಾನವದ್ಯಾಂಗಿ ಸರ್ವಾಭರಣಭೂಷಿತ ಶಿವಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನವಲ್ಲಭ. ಇದರಲ್ಲಿ ಹಲವು ನಾಮಗಳಿವೆ. ಸರ್ವಾರುಣ ಅಂತ ಹೇಳೋದು ಒಂದು ನಾಮ. ಸರ್ವ ಅರುಣ, ಎಲ್ಲವೂ ಕೂಡ ಆ ಕೆಂಪು ಬಣ್ಣದಿಂದ ತುಂಬಿಕೊಂಡಿದೆ. ಅವಳ ದೇಹವು ಕೆಂಪು ಅಂತ ಹೇಳಿದೆವು. ಕೆಂಪು ಅಂತ ಹೇಳಿದರೆ ಕೆಂಪು ಅಂತಲ್ಲ, ನಾವು ಕೆಲವರು ನೋಡುವಾಗ ಹೇಳ್ತೀವಲ್ಲ ಎಷ್ಟು ಚೆನ್ನಾಗಿದೆ, ಸುಂದರವಾದ ಬಣ್ಣ, ಒಳ್ಳೆ ಕೆಂಪು ಕೆಂಪಿದ್ದಾರೆ ಅಂತ ಹೇಳಲ್ವಾ. ಹಾಗೆಯೇ ಅವಳು ಧರಿಸಿಕೊಂಡ ಬಟ್ಟೆಯೂ ಕೂಡ ಕೆಂಪು ವರ್ಣದ್ದು. ಧರಿಸಿಕೊಂಡಿರುವ ಆಭರಣಗಳು ಕೂಡ ಎಲ್ಲವೂ ಕೆಂಪು ಬಣ್ಣದ್ದು. ಹಾಗಾಗಿ ಸರ್ವಾರುಣ, ಅರುಣ ಅಂತ ಹೇಳಿದರೆ ಇಲ್ಲಿ ಚೈತನ್ಯವನ್ನು ಸೂಚಿಸುತ್ತೆ. ಹಾಗೆಯೇ ಚಟುವಟಿಕೆ ಮಾಡುವಂತಹ ಚಟುವಟಿಕೆಗಳನ್ನು ಸೂಚಿಸುತ್ತೆ ಈ ಅರುಣ ಬಣ್ಣ. ಅನವದ್ಯಾಂಗಿ, ಅಂಗಿ ಅಂತ ಹೇಳಿದರೆ ಅಂಗ ಇರುವಂಥವಳು. ಯಾವ ಒಂದು ಅಂಗ ಕೂಡ ದೋಷಪೂರಿತವಾಗಿ ಇಲ್ಲವೇ ಇಲ್ಲ. ನಾವು ತುಂಬ ಸುಂದರವಾದ ಹುಡುಗಿ ಅಥವಾ ಹುಡುಗನನ್ನು ನೋಡ್ತೇವೆ. ನೋಡಿದಾಗ ಭಾರಿ ಖುಷಿ ಅನಿಸುತ್ತೆ ನಮಗೆ. ಮಾತಾಡಿದಾಗ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಕೂದಲು ಸ್ವಲ್ಪ ಉದ್ದಕ್ಕಿರಬೇಕಿತ್ತು, ಅಥವಾ ಮೂಗು ಸ್ವಲ್ಪ ದುಂಡಾಗಿದೆ, ಸ್ವಲ್ಪ ಶಾರ್ಪ್ ಆಗಿರಬೇಕಿತ್ತು, ಏನೋ ಒಂದು ತಪ್ಪು ಕಾಣಿಸುತ್ತೆ ನಮಗೆ. ಯಾವುದೋ ಒಂದು ಅಂಗದಲ್ಲಿ ಇದು ಸರಿಯಾಗಿಲ್ಲ ಅಂತ ನಮ್ಮ ಮನಸ್ಸಿಗೆ ಕಾಣುತ್ತೆ. ಆದರೆ ಈ ಲಲಿತಾ ಮಾತೆಯ ಪ್ರತಿಯೊಂದು ಅಂಗವೂ ಕೂಡ ಅಷ್ಟು ಸುಂದರವಾಗಿದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಆ ಲಕ್ಷಣಗಳನ್ನು ಒಳಗೂಡಿದೆ ಪ್ರತಿಯೊಂದು ಅಂಗವು. ಹಾಗೆಯೇ ಅವಳ ಈ ದೇಹ ಅಂತೇಳಿದರೆ ಈ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡವೇ ಅವಳ ದೇಹ ಅಂತ ಹೇಳ್ತೀವಿ. ಹಾಗಾದರೆ ಅವಳ ದೇಹದಲ್ಲಿ ಎಲ್ಲಿಯೂ ಯಾವ ಅಂಗವೂ ಊನವಿಲ್ಲ, ಎಲ್ಲವೂ ಪರ್ಫೆಕ್ಟ್ ಆಗಿದೆ ಅಂತ ಆದರೆ ನಮಗೆ ಪ್ರಪಂಚದಲ್ಲಿ ತಪ್ಪುಗಳು ಕಾಣಬಾರ್ದು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿದರೆ ಏನು ಹೇಳಿದ ಹಾಗೆ ನಾವು? ಲಲಿತಾ ಮಾತೆಯ ಈ ಒಂದು ಅಂಗ ಸರಿ ಇಲ್ಲ ಅಂತ ಹೇಳಿದಾಗೆ ತಾನೆ. ಹಾಗಾಗಿ ಯಾವತ್ತಾದರೂ ಕೂಡ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಹೀಗೆ ಆಗಬೇಕಾಗಿತ್ತು, ಅದು ಹಾಗಾಗಬೇಕಾಗಿತ್ತು ಅಂತ ನಮ್ಮ ಮನಸ್ಸಿನಲ್ಲಿ ಬಂದರೆ ನಾವು ಆ ಬ್ರಹ್ಮಾಂಡದಲ್ಲಿ ತಪ್ಪು ಕಂಡುಹಿಡಿಯೋದಲ್ಲ, ನಾವು ಆ ಲಲಿತಾ ಮಾತೆಯ ದೇಹದ ಒಂದು ಅಂಗವನ್ನು ತಪ್ಪಾಗಿ ನೋಡ್ತಾ ಇದ್ದೇವೆ. ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಯಾರೇ ಆಗಿರಲಿ, ನಮಗೆ ತಪ್ಪು ಅಂತ ಅನಿಸಿದ್ರೂ ಕೂಡ ದೊಡ್ಡದಾಗಿ ಅದನ್ನು ಎಲ್ಲರ ಹತ್ರ ಹೇಳ್ಕೊಂಡು ಬರದೇ ಇರುವಂಥವ್ರಾಗಬೇಕು. ಹಾಗೆ ಮಾಡಿದರೆ, ತಪ್ಪನ್ನು ಕಂಡು ಹಿಡಿದ್ರೆ ನಾವು ಆ ಲಲಿತಾ ಮಾತೆಯಲ್ಲಿ ತಪ್ಪನ್ನು ಕಂಡು ಹಿಡಿದವರಾಗಿ ಆಗ್ತೇವೆ. ಹಾಗೆಯೇ ನಮ್ಮ ಗುರಿ ಏನೀಗ?
ಅವಳಾಗೆ ಅಹಮಿತ್ಯವ ವಿಭಾವಯೇ ಭವಾನಿ ಅಂತ ಹೇಳಿದ್ವಿ. ನೀನೇ ನಾನು ಅಂತ ಹೇಳುವ ಭಾವನೆಯಿಂದ ನಾನೇ ನೀನು, ನೀನೇ ನಾನು ಅಂತ ಹೇಳುವ ಭಾವನೆಯಿಂದ ನಾನು ಧ್ಯಾನ ಮಾಡ್ತೇನೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವ ಭಾವನೆ ತಾನೇ ಅದ್ವೈತ ಭಾವ. ದ್ವೈತ ಇಲ್ಲ, ನೀನು ಬೇರೆ ನಾನು ಬೇರೆ ಅಲ್ಲ, ಪ್ರಪಂಚ ಬೇರೆ ನಾನು ಬೇರೆ ಅಲ್ಲ ಅಂತ ಹೇಳುವ ಭಾವನೆಯಿಂದ ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಅಹಮಿತ್ಯೇವ ವಿಭಾವಯೇ ಭವಾನಿ ಅಂತೇಳಿ. ಹಾಗಾದರೆ ನಾವು ಅವಳಾಗೆ ಆಗಬೇಕು ಅಂತ ಆದರೆ ನಮ್ಮಲ್ಲಿ ಎಷ್ಟು ಬದಲಾವಣೆಗಳನ್ನು ನಾವು ತೆಗೆದುಕೊಂಡು ಬರಬೇಕು. ಹೊರಗಿನ ಅಂಗ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬದಲಾಯಿಸಲು ನಮಗೆ ಅವಕಾಶ ಇಲ್ಲ. ಈಗ ಹುಟ್ಟಿ ಆಯಿತು, ಈ ದೇಹವನ್ನು ಹೊತ್ತುಕೊಂಡು ಬಂದಾಯಿತು. ಆದರೆ ಅಂತರಂಗವನ್ನು ಬದಲಾಯಿಸುವ ಪ್ರಯತ್ನವನ್ನು ಮಾಡಲೇಬೇಕು ತಾನೆ. ನಾವು ಕೂಡ ಅನವದ್ಯಾಂಗಿಯರಾಗಬೇಕು. ನಮ್ಮಲ್ಲಿ ಕೂಡ ದೇಹದ ಹೊರಗಡೆ ಇರಲಿ, ಹೊರಗಡೆ ಎಷ್ಟೇ ತಪ್ಪುಗಳಿರಲಿ, ಮೂಗು ಹಾಗಿರಲಿ, ಕಿವಿ ಹೀಗಿರಲಿ, ಬಾಯಿ ಹೀಗಿರಲಿ, ಬಣ್ಣ ಹೇಗೋ ಇರಲಿ, ಏನು ತೊಂದರೆ ಇಲ್ಲ. ಆದರೆ ಒಳಗಿನ ಅಂತರಂಗ ಇದು ಹೇಗಿರಬೇಕು, ಇದನ್ನು ನಾವು ಆ ಲಲಿತಾ ಮಾತೆಯನ್ನು ನೋಡಿ ನಾವು ಕಲಿತುಕೊಳ್ಳುವಂಥದ್ದು. ಇದು ಅನವದ್ಯಾಂಗಿ. ಸರ್ವಾಭರಣ ಭೂಷಿತ, ಎಲ್ಲ ಆಭರಣಗಳನ್ನು ಹಾಕಿಕೊಂಡಿದ್ದಾಳೆ. ಇದರಲ್ಲಿ ನಾವು ಖಂಡಿತವಾಗಿ ಫಸ್ಟ್ ಇರ್ತೇವೆ. ಅವಳನ್ನು ನೋಡಿ ನಮ್ಮ ಜೀವನದಲ್ಲಿ ನಾವು ಅವಳಾಗಿರಬೇಕು ಅಂತೇಳಿ ಆಚರಣೆಯಲ್ಲಿ ತರೋದಕ್ಕೆ ಏನು ಪರವಾಗಿಲ್ಲ. ಆಭರಣಗಳನ್ನು ಹಾಕಿಕೊಳ್ಬೇಡಿ ಅಂತ ಖಂಡಿತವಾಗಿಯೂ ಹೇಳಲ್ಲ. ಅವಳು ಹಾಕ್ಕೊಂಡಿದ್ದಾಳೆ, ನಾವು ಕೂಡ ಖಂಡಿತವಾಗಿ ಎಲ್ಲ ಆಭರಣವನ್ನು ಹಾಕಿಕೊಳ್ಳಬಹುದು. ಭರಣ ಅಂತ ಹೇಳಿದರೆ ರಕ್ಷಣೆಗಿರುವಂಥದ್ದು. ಈ ಆಭರಣ ಅಂತ ಹೇಳಿದರೆ ಒಂದೊಂದು ಆಭರಣವೂ ಕೂಡ ಒಂದೊಂದು ಅಂಗದ ರಕ್ಷಣೆಗೋಸ್ಕರ ಇರುವಂಥದ್ದು. ಈಗ ಒಂದು ನೆಕ್ಲೆಸನ್ನು ಹಾಕ್ಕೊಳ್ತೀವಿ, ಚೋಕರ್, ಕುತ್ತಿಗೆಗೆ ಟೈಟ್ ಆಗಿರುವಂಥದ್ದು ಹಾಕ್ಕೊಳ್ತೇವೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಈಗಿನ ಕಾಲದಲ್ಲಂತೂ ದಪ್ಪ ದಪ್ಪದ್ದು ಹಾಕ್ಕೊಂಡು ಒಂದೇ ಹಾಕ್ಕೊಳ್ತಿರ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದು ಸೀರೆ ಇರ್ಬೋದು, ಚೂಡಿದಾರ ಇರ್ಬೋದು, ಯಾವುದೇ ವಸ್ತ್ರ ಡ್ರೆಸ್ ಇರ್ಬೋದು, ಅದರ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆದರೆ ಅದರ ಅರ್ಥ ಏನು? ನಮ್ಮ ಈ ವಿಶುದ್ಧ ಚಕ್ರವನ್ನು ವಶದಲ್ಲಿ ಇಟ್ಟುಕೊಳ್ಳುವಂಥದ್ದು. ಅಂದರೆ ನಮ್ಮ ಮಾತನ್ನು ಬೇಕಾಬಿಟ್ಟು ನಾಲೆಗೆ ಹರಿದು ಬಿಡ್ತೀವಿ ನೋಡಿ, ಅದು ಆಗದೇ ಇರೋದಕ್ಕೆ ಆಲೋಚನೆ ಮಾಡಿ ವಿವೇಕದಿಂದ ಮಾತನಾಡುವಂಥದ್ದು. ಅದಕ್ಕೋಸ್ಕರ ಆ ರಕ್ಷಣೆಗಿರುವುದು ಇದು ಈ ಚೋಕರ್ ಅಥವಾ ನೆಕ್ಲೆಸ್ ಅಂತ ಗಟ್ಟಿಯಾಗಿ ಕತ್ತಿಗೆ ಗಟ್ಟಿಯಾಗಿರುವಂಥದ್ದನ್ನು ಹಾಕಿಕೊಳ್ಳುತ್ತೇವೆ. ಹಾಗೆ ಪ್ರತಿಯೊಂದು ಆಭರಣ, ಈಗ ಕಾಲಿನ ಗೆಜ್ಜೆ ನೋಡಿದರೆ ಇದು ನಮ್ಮಲ್ಲಿರುವ ಒಂಥರ ಉದಾಸೀನತೆ, ಎಲ್ಲದಕ್ಕೂ ಒಂದು ಉದಾಸೀನ ಇರುತ್ತೆ ನೋಡಿ. ಅದನ್ನು ಜಡಭರತ ಅಂತ ಹೇಳ್ತೀವಲ್ಲ, ಅದನ್ನು ಇರುವಂಥದ್ದು ಈ ಕಾಲಿನ ಗೆಜ್ಜೆಗಳು. ಹಾಗಾಗಿ ಪ್ರತಿಯೊಂದು ಆಭರಣವು ನಮ್ಮ ರಕ್ಷಣೆಗೋಸ್ಕರ ಇರುವಂಥದ್ದು. ಇದರ ತತ್ವವನ್ನು ತಿಳಿದುಕೊಂಡು ನಾವು ಅದನ್ನು ಖಂಡಿತವಾಗಿಯೂ ಉಪಯೋಗ ಮಾಡಿಕೊಳ್ಳಬಹುದು. ಸರ್ವಾಭರಣ ಭೂಷಿತ, ಎಲ್ಲ ಆಭರಣವನ್ನು ಹಾಕಿಕೊಂಡು ಅತ್ಯಂತ ರೂಪವತಿಯಾಗಿ ಸುಂದರವಾಗಿ ನಮ್ಮ ಆ ಜಗನ್ಮಾತೆ ಕಾಣಿಸ್ತಾ ಇದ್ದಾಳೆ. ಸರ್ವಾಭರಣ ಭೂಷಿತ. ಶಿವಕಾಮೇಶ್ವರಾಂಕಸ್ಥ. ಶಿವ ಕಾಮೇಶ್ವರಾಂಕಸ್ಥ ಅಂದರೆ ಈ ಕಾಮೇಶ್ವರನ ತೊಡೆಯ ಮೇಲೆ ಎಲ್ಲ ಚೆನ್ನಾಗಿ ಸುಂದರವಾದ ಆಭರಣಗಳನ್ನೆಲ್ಲ ಧರಿಸಿಕೊಂಡು ಶಿವನ ಕಾಲಿನ ಮೇಲೆ ಅಂದರೆ ತೊಡೆಯ ಮೇಲೆ ಆ ಜಗನ್ಮಾತೆ ಕೂತಿರ್ತಾಳೆ. ಶಿವಕಾಮೇಶ್ವರಾಂಕಸ್ಥ. ಅಂಕ ಅಂತೇಳಿದರೆ ಒಂದು ಭಾಗ ಅಂತಲೂ ಹೇಳ್ಬೋದು, ಇಲ್ಲ ಈ ತೊಡೆಯ ಒಂದು ಭಾಗ ಅಂತಲೂ ಹೇಳ್ಬೋದು. ತೊಡೆಯಲ್ಲಿ ಅವಳು ಕೂತಿದ್ದಾಳೆ. ಕಾಮೇಶ್ವರ ಅಂತ ಹೇಳಿದರೆ ನಮ್ಮ ಆಸೆಗಳನ್ನು ವಶದಲ್ಲಿ ಇಟ್ಟುಕೊಳ್ಳುವಂಥದ್ದು. ಕಾಮ ಅಂತ ಹೇಳಿದರೆ ಆಸೆಗಳು. ಆಸೆಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಹೆಸರು ಕಾಮೇಶ್ವರ. ಕಾಮೇಶ್ವರನ ಮೇಲೆ ಅವಳು ಕೂತಿದ್ದಾಳೆ ಅಂದರೆ ಎಲ್ಲ ಆಸೆಗಳನ್ನು ತನ್ನ ವಶದಲ್ಲಿ ಇಟ್ಕೊಳ್ತಾಳೆ. ನಾವು ದೃಷ್ಟಿಯನ್ನು ಅವಳ ಮೇಲೆ ಹಾಕಿ ಧ್ಯಾನ ಮಾಡಿದರೆ ನಮ್ಮ ಕಾಮನೆಗಳನ್ನು ಅವಳ ವಶದಲ್ಲಿ ಇಟ್ಕೊಳ್ತಾಳೆ. ಇಲ್ಲದಿದ್ದರೆ ನಾವು ನಮ್ಮ ವಶದಲ್ಲಿಯೂ ಇಲ್ಲ, ಯಾರ ವಶದಲ್ಲಿಯೂ ಇಲ್ಲ. ನಮಗೆ ನಮ್ಮ ಕಾಮನೆಗಳು ಬರ್ತಾ ಇರುತ್ತೆ, ಅದನ್ನು ತೀರಿಸೋಕ್ಕೋಸ್ಕರ ಪೂಜೆಯನ್ನು ಮಾಡ್ತಾ ಇರ್ತೇವೆ ಅಥವಾ ನಾನಾ ಥರದ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ ಆ ಕಾಮನೆಗಳನ್ನು ತೀರಿಸುವುದಕ್ಕೋಸ್ಕರ. ಹಾಗಾಗದೆ ಈ ಲಲಿತಾ ಮಾತೆಯ ಈ ಒಂದು ನಾಮವನ್ನು ನೆನಪಿನಲ್ಲಿಟ್ಟುಕೊಂಡು ನಾವು ಧ್ಯಾನವನ್ನು ಮಾಡಿದಾಗ ನಮ್ಮ ಆಸೆಗಳನ್ನು ತನ್ನ ವಶದಲ್ಲಿ ತಗೊಂಡು ಬರ್ತಾಳೆ. ಅಂದರೆ
ಆಸೆಗಳು ಇರಬಾರ್ದು ಅಂತ ಅಲ್ಲ ಯಾವತ್ತೂ ಕೂಡ, ಯಾವ ಥರದ ಆಸೆಗಳು ಹುಟ್ಟಬೇಕು ಅಂತಷ್ಟೇ. ನಮಗೆ ಅಧ್ಯಾತ್ಮ ಪದದಲ್ಲಿ ಕೋರಿಕೆಗಳು ಬೇಕು. ನನಗೆ ಲಲಿತಾ ಸಹಸ್ರನಾಮ ಕಲಿಬೇಕು, ಇದರ ಅರ್ಥ ಕಲಿಬೇಕು, ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳಿದ್ದಾನೆ, ಇದರ ಅರ್ಥ ಏನು ಅಂತ ತಿಳಿದುಕೊಳ್ಳುವ ಆಸೆ ಬೇಕು, ನನಗೆ ಇನ್ನೂ ಮುಂದಕ್ಕೆ ಮುಂದಕ್ಕೆ ಸಾಗಬೇಕು ಈ ಅಧ್ಯಾತ್ಮ ಪದದಲ್ಲಿ ಅಂತ ಹೇಳುವ ಕೋರಿಕೆಗಳು ಖಂಡಿತವಾಗಿಯೂ ಬೇಕು. ಅದಿರುವ ಕಾರಣವೇ ನಾವಿಲ್ಲಿ ಈ ಲಲಿತಾ ಸಹಸ್ರನಾಮದ ಅರ್ಥ ತಿಳಿದುಕೊಳ್ಳಿಕ್ಕೆ ಉತ್ಸಾಹದಿಂದ ಬಂದಿದ್ದೇವೆ. ಇಲ್ಲ ಅಂದರೆ ಮತ್ತೆ ಲೌಕಿಕ ಕೋರಿಕೆಗಳೇ. ಅದಕ್ಕೆ ಇತಿ ಮಿತಿ ಇಲ್ಲ. ಹನುಮಂತನ ಬಾಲದಾಗೆ ಉದ್ದ ಉದ್ದ ಆಗ್ತಾನೇ ಹೋಗುತ್ತೆ, ಎಷ್ಟು ಉದ್ದ ಬೇಕಾದರೂ ಆಗುತ್ತೆ ಅದು. ಹಾಗಾಗದೆ ನಮ್ಮ ಆಸೆಗಳನ್ನು ವಶದಲ್ಲಿ ಇಟ್ಟುಕೊಂಡ್ರೆ ಅವಳು ನಮ್ಮ ಮೇಲೆ ಕೂರ್ತಾಳೆ ಅಂತ ಹೇಳಿದ್ರೆ ಅವಳ ಅಧಿಕಾರ ನಡೆಸ್ತಾಳೆ. ಅವಳು ಹೇಳಿದಾಗೆ ನಾವು ಕೇಳುವಾಗ ಆಗ್ತದೆ. ಶಿವಕಾಮೇಶ್ವರಾಂಕಸ್ಥ ಶಿವ ಅಂತ ಹೇಳಿದ್ರೆ ಶಿವನ ಅರ್ಧಾಂಗಿ. ನಮಃ ಶಿವಾಯ ಚ ನಮಃ ಶಿವಾಯ ಅಂಥೇಳಿ ನಾವು ಅರ್ಧನಾರೀಶ್ವರ ಸ್ತೋತ್ರದಲ್ಲಿ ಅವಳನ್ನು ಶಿವನನ್ನು ಶಿವೆಯನ್ನು ಹೊಗಳ್ತೇವೆ. ಶಿವ ಅಂತ ಹೇಳಿದ್ರೆ ಶಿವೆ ಅಥವಾ ಶಿವನ ಅರ್ಧಾಂಗಿ ಅಥವಾ ಶಕ್ತಿ. ಶಿವನ ಶಕ್ತಿಗೆ ಹೆಸರು ಶಿವ. ಸ್ವಾಧೀನ ವಲ್ಲಭ ಇನ್ನೊಂದು ಹೆಸರು ಸ್ವ ಅಧೀನ ವಲ್ಲಭ. ಸ್ವ ಅಧೀನ ನಮಗೇನು, ನಮ್ಮ ಅಂತರಂಗ ನಮ್ಮ ವಶದಲ್ಲಿ ಇಲ್ಲ, ಆದರೆ ಇಡೀ ಪ್ರಪಂಚ ನಮ್ಮ ವಶದಲ್ಲಿ ಇರಬೇಕು. ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಸ್ನೇಹಿತರು, ನನ್ನ ಬಂಧುಗಳು ನಾನು ಹೇಳಿದ ಹಾಗೆ ಕೇಳಬೇಕು. ನನ್ನ ಅಧೀನ, ಸ್ವ ಅಧೀನ. ನಮ್ಮ ಅಂತರಂಗ ನಮ್ಮ ಸ್ವಾಧೀನದಲ್ಲಿದೆಯಾ? ಇದನ್ನು ನಾವು ಗಮನಿಸಿಕೊಳ್ಬೇಕು. ಅವಳು ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾಳೆ, ಹಾಗೆಯೇ ನಾವು ಕೂಡ ಸ್ವಾಧೀನ ವಲ್ಲಭರಾಗಬೇಕು. ಅಂದರೆ ವಲ್ಲಭ ಅಂತ ಹೇಳಿದರೆ ಗಂಡ ಅಂತ ಇದೆ, ವಲ್ಲಭ ಅಂತ ಹೇಳಿದರೆ ಹೆಂಡತಿ ಕೂಡ ಇದೆ. ಗಂಡನನ್ನು ವಶದಲ್ಲಿ ಇಟ್ಕೊಳ್ಬೇಕು, ನಮ್ಗೆ ಯಾರು ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲರೂ ಸಾಮಾನ್ಯ ಇಟ್ಕೊಳ್ತೇವೆ ನಾವು. ಆದರೆ ನಮ್ಮ ಅಂತರಂಗ ನಮ್ಮ ಸ್ವಾಧೀನದಲ್ಲಿ ಇದೆಯೋ ಇಲ್ವೋ ಇದು ನಾವು ವಿಚಾರಿಸಿಕೊಳ್ಳಬೇಕಾದಂಥದ್ದು, ವಿಶ್ಲೇಷಣೆಯನ್ನು ಮಾಡಿಕೊಳ್ಳಬೇಕು. ಅಂತರಂಗ ಎಲ್ಲಿ ಓಡಾಡ್ತಾ ಇದೆ, ಮನಸ್ಸು ಎಲ್ಲಿ ಹೋಗಿದೆ, ಇಲ್ಲಿ ಇರ್ತಾ ಇದೆಯೋ ಇಲ್ವೋ ಇದನ್ನು ನಾವು ವಿಚಾರಣೆಯನ್ನು ಮಾಡ್ತಾ ಇರಬೇಕು. ಸುಮೇರು ಶೃಂಗ ಮಧ್ಯಸ್ಥ, ಕೆಲವು ಕಡೆ ಸುಮೇರು ಮಧ್ಯ ಶೃಂಗಸ್ಥ ಅಂತ ಇದೆ, ಕೆಲವು ಕಡೆ ಸುಮೇರು ಶೃಂಗ ಮಧ್ಯಸ್ಥ, ಎರಡು ಒಂದೇ. ಅದು ಸುಮೇರು ಅಂತ ಹೇಳಿದರೆ ಮಂದರ ಪರ್ವತ. ಯಾವುದಿದೆ ಮಂದರ ಪರ್ವತ ಅಂದರೆ, ಸಮುದ್ರ ಮಥನ ಮಾಡುವಾಗ ಈ ಪರ್ವತವನ್ನು ಕಡೆಗೋಲಿನ ಹಾಗೆ ಇಟ್ಟುಕೊಂಡಿದ್ರು, ಉಪಯೋಗಿಸಿಕೊಂಡಿದ್ರು. ಅದೇ ಮಂದರಕ್ಕೆ ಹೆಸರು ಮೇರು, ಸುಮೇರು ಶೃಂಗ ಮಧ್ಯಸ್ಥ. ಈ ಸುಮೇರುವಿನಲ್ಲಿ 3 ದೊಡ್ಡ ದೊಡ್ಡ ಪರ್ವತಗಳು ಒಂದು ತ್ರಿಕೋನ ಆಕಾರದಲ್ಲಿದೆ. ಅದಕ್ಕೆ ಹೆಸರು ಬ್ರಹ್ಮ, ವಿಷ್ಣು, ಮಹೇಶ್ವರ. 3 ಪರ್ವತ. ಅದರ ಮಧ್ಯದಲ್ಲಿ, ಅದರ ಶಿಖರದ ತುದಿಯ ಮಧ್ಯದಲ್ಲಿ 3 ಶಿಖರಗಳಿವೆ. 3 ಶಿಖರಗಳಿಗೆ 3 ತುದಿ ಇದೆ, ಶೃಂಗ. ಅದರ ಮಧ್ಯದಲ್ಲಿ ಮಧ್ಯದಲ್ಲಿ ಇರುವಂಥವಳು, ಸ್ಥಾ ಅಂತ ಹೇಳಿದ್ರೆ ಇರುವಂಥವಳು. ಇದು ಒಂದು ಅರ್ಥ. ಇನ್ನೊಂದು, ನಮ್ಮ ಈ ದೇಹದಲ್ಲಿ 3 ಭಾಗಗಳಿವೆ. ಈ ತಲೆಯ ಭಾಗ ಕುತ್ತಿಗೆಯವರೆಗೆ ಹೆಸರು ವಾಗ್ಭವ ಕೂಟ ಅಂತ ಹೆಸರು. ಕುತ್ತಿಗೆಯಿಂದ ಕಟಿವರೆಗೆ, ಸೊಂಟದವರೆಗೆ ಇದಕ್ಕೆ ಮಧ್ಯಮ ಕೂಟ ಅಂತ ಹೆಸರು. ಆಮೇಲೆ ಈ ಸೊಂಟದಿಂದ ಕೆಳಗಡೆ ಪಾದದವರೆಗೆ ಹೆಸರು ಅದಕ್ಕೆ ಶಕ್ತಿಕೂಟ ಅಂತ. 3 ಕೂಟಗಳು ಅಂದರೆ 3 ಪರ್ವತಗಳು ಅಂತ ಹೇಳ್ಬೋದು. ಇದರ ಮಧ್ಯದಲ್ಲಿ ಶಿಖರದಲ್ಲಿ ಅಂದರೆ ಬ್ರಹ್ಮರಂಧ್ರ ಅಂತ ಹೇಳ್ತೀವಿ. ನಮ್ಮ ತಲೆಯ ಮೇಲೆ ಇದಕ್ಕೆ ಇಲ್ಲಿರುವಂಥದ್ದು ಬ್ರಹ್ಮರಂಧ್ರ ಅಂತ ಹೇಳ್ತೀವಿ. ಇಲ್ಲಿ ವಿರಾಜಮಾನಳಾಗಿರ್ತಾಳೆ, ಅಲ್ಲಿರುವಂಥದ್ದು ಸಹಸ್ರಾರ ಚಕ್ರ. ಇನ್ನೊಂದು ದೃಷ್ಟಿಕೋನದಿಂದ ಹೇಳೋದು ಬಂದರೆ, ಹೀಗೆ ಎತ್ತರದ ಪ್ರಕಾರದಲ್ಲಿ ನೋಡಿದರೆ ಇದು ಮೇಲಿನ ಭಾಗ, ಶಿಖರ ಭಾಗ ಅಂತ ಹೇಳ್ಬೋದು, ನಮ್ಮ ತಲೆಯ ಮೇಲಿರುವಂತಹ ಸಹಸ್ರಾರ ಚಕ್ರ. ಇನ್ನೊಂದು ಶ್ರೇಷ್ಠವಾದ ಜಾಗ ಅಂತ ಹೇಳಿದರೆ ಹೃದಯ, ಎತ್ತರವಾಗಿರುವಂಥದ್ದು ಅಂತ ಹೇಳಿದರೆ ಇಲ್ಲಿ ಹೃದಯ. ಹಾಗೆ ಹೃದಯದಲ್ಲಿ ಇರುವಂಥವಳು ಸುಮೇರು ಮಧ್ಯ ಶೃಂಗಸ್ಥ. ಶ್ರೀಮನ್ನಗರ ನಾಯಿಕ, ಶ್ರೀಮತ್ ನಗರ ನಾಯಿಕ. ಶ್ರೀ ಮತ್ ಹೇಳ್ಬೋದು, ಮನ್ ಅಂತ ಕೂಡ ಹೇಳ್ಬೋದು. ಇಲ್ಲಿ ಶ್ರೀಮನ್ ನಗರ ನಾಯಿಕ. ನಗರ, ನಮ್ಮ ಈ ದೇಹವೇ ಒಂದು ನಗರ. ಶ್ರೀ ಅಂತ ಹೇಳಿದ್ರೆ ತ್ರಿಗುಣಾತ್ಮಕವಾದ ಈ ಶರೀರ, ಸತ್ವ, ರಜ, ತಮ
ಈ 3 ಗುಣಗಳು ಕೂಡಿಕೊಂಡಿರುವಂತಹ ಈ ದೇಹ, ಮನಸ್ಸು, ಶ್ರೀಮನ್ ಮನಸ್ಸು, ಇದು ಸೇರಿ ಇದು ಒಂದು ನಗರ. ನವದ್ವಾರೆ ಪುರೇ ದೇಹಿ ಅಂತ ಹೇಳಿದಾನೆ ಭಗವಂತ ಭಗವದ್ಗೀತೆಯಲ್ಲಿ. ನವದ್ವಾರಗಳಿರುವಂತಹ ಒಂದು ನಗರ ಇದು. ದೇಹ ಅಂತೇಳಿದ್ರೆ ನಗರ. ಇದರಲ್ಲಿ ಶ್ರೀಮನ್ ನಗರ ನಾಯಿಕ, ಈ ನಗರದ ನಾಯಿಕೆ ಯಾರು? ಇದು ಆ ಲಲಿತಾ ಮಾತಾ. ನಾವು ಅಂದ್ಕೊಳ್ತಾ ಇದ್ದೀವಿ, ಓಹೋ ಇದು ನನ್ನ ದೇಹ, ಇದು ನನ್ನ ದೇಹ, ನಾನು ಅಂತ. ಯಾರು ಇದು ನಾನು ಅಂತ ಹೇಳಿದ್ರೆ, ಈ ದೇಹದ ಒಳಗೆ ಇರುವಂಥವಳು, ಅದರ ಹೀರೋಯಿನ್ ಆಗಿರುವಂಥವಳು, ನಾಯಕಿಯಾಗಿರುವವಳು ನಮ್ಮ ಪ್ರೀತಿಯ ಜಗನ್ಮಾತೆ. ಎಷ್ಟು ಸಂತೋಷ ಪಡಬೇಕು ನೋಡಿ ನಾವು. ಇದು ನಾನು ಅಂದರೆ ಯಾರು ಹಾಗಾದ್ರೆ? ಜಗನ್ಮಾತೆಯೇ. ಅಹಮಿತ್ಯೇವ ವಿಭಾವಯೇ ಭವಾನಿ ಅಂತೇಳೋದು ಇಲ್ಲಿ ನಮಗೆ ಕಾಣತ್ತೆ. ನಾನೇ ನೀನು, ನನ್ನ ದೇಹ ನನ್ನ ಮನಸ್ಸು ಇದರಲ್ಲಿ ಇದೆಯಾ ಅಂತ ಆದರೆ ನಾನು ಯಾರು ಹಾಗಾದ್ರೆ? ನಾನು ಕೂಡ ಆ ಲಲಿತಾ ಮಾತೆಯೇ, ಶ್ರೀಮನ್ ನಗರ ನಾಯಿಕ. ಚಿಂತಾಮಣಿ ಗೃಹಾಂತಸ್ಥ. ಚಿಂತಾಮಣಿ ಕೋರಿದ್ದನ್ನೆಲ್ಲ ಕೊಡುವಂಥದ್ದು ಚಿಂತಾಮಣಿ, ಕೊಡುವಂತಹ ಮಣಿ ಚಿಂತಾಮಣಿ. ಕಲ್ಪವೃಕ್ಷ, ಕಾಮಧೇನು ಅಂತ ಹೇಳಿದ ಹಾಗೆ ಇದು ಒಂದು ಮಣಿ. ಚಿಂತಾಮಣಿ ಗೃಹ. ನಮ್ಮ ಮನೆಗಳೆಲ್ಲ ಇಟ್ಟಿಗೆಯಿಂದ ಸಿಮೆಂಟಿನಿಂದ ಎಲ್ಲ ಮಾಡಿದರೆ ಅಥವಾ ಮಣ್ಣಿನಿಂದ ಮಾಡಿದರೆ ಅವಳ ಮನೆ ಚಿಂತಾಮಣಿ. ಚಿಂತಾಮಣಿ, ಲಕ್ಷಗಟ್ಟಲೆ ಸಾವಿರಾರು ಚಿಂತಾಮಣಿಗಳನ್ನು ಕೂಡಿಸಿಕೊಂಡು ಮಾಡಿರುವಂತಹ ಗೃಹ. ಇದರ ಒಳಗೆ ಅವಳಿದ್ದಾಳೆ. ಚಿಂತಾಮಣಿ ಗೃಹಾಂತಸ್ಥ. ನಾವು ಅರ್ಥ ಏನು ಮಾಡಿಕೊಳ್ಬೇಕಿಲ್ಲಿ ಅಂತ ಹೇಳಿದ್ರೆ, ಕೋರಿದ್ದನ್ನೆಲ್ಲ, ನಮ್ಮ ಏನೆಲ್ಲ ಕೋರಿಕೆಗಳಿದೆಯೋ ಅದನ್ನೆಲ್ಲ ತೀರಿಸುವಂತಹದ್ದು. ಯಾವಾಗ ಹೀಗೆ ಆಗತ್ತೆ? ಚಿದಗ್ನಿಕುಂಡ ಸಂಭೂತ. ಅವಳು ನಮ್ಮ ಒಳಗೆ ಉದಯಿಸಿದಾಗ ಈ ಚಿತ್ ಅಂತೇಳುವ ಅಗ್ನಿಯಲ್ಲಿ ಆವಿರ್ಭೂತಳಾಗ್ತಾಳೆ ಅವಳು. ಯಾವಾಗ? ನಮ್ಮ ಮನಸ್ಸು ಪರಿಶುದ್ಧವಾದಾಗ, ನಮ್ಮ ನಡತೆ, ನಮ್ಮ ಜೀವನ ಶೈಲಿ ಪ್ರೇಮಮಯವಾದಾಗ, ಎಲ್ಲರೂ ನನ್ನವರೇ ಅಂತೇಳುವ ಭಾವನೆಯನ್ನು ಬೆಳೆಸಿಕೊಂಡಾಗ ನಮ್ಮಲ್ಲಿ ಆವಿರ್ಭೂತಳಾಗ್ತಾಳೆ. ಈಗ ನೋಡಿ, ನಾವು ಕಾರಲ್ಲಿ ಹೋಗ್ತಾ ಇರಬೇಕಿದ್ರೆ ಸಿಗ್ನಲ್ ಬರುತ್ತೆ, ಅಲ್ಲಿ ನಿಲ್ಲಿಸಬೇಕು. ಅಲ್ಲಿ ದೊಡ್ಡಕ್ಕೊಂದು ಬೋರ್ಡ್ ಹಾಕಿರ್ತಾರೆ, ನೀವು CCTV ಕಣ್ಗಾವಿನಲ್ಲಿದ್ದೀರಿ. ಅದನ್ನು ನೋಡಿದರೆ ಓಹೋ ಇಲ್ಲಿ CCTV ಇದೆ, ನಾವು ಸ್ವಲ್ಪ ಜಾಗ್ರತೆ ಇರಬೇಕು. ಆ ಹಸಿರು ಬರೋ ತನಕ ಖಂಡಿತವಾಗಿ ಇರಲೇಬೇಕು, ಅದನ್ನು ಮೀರಿ ಹೋಗಬಾರ್ದು ಅಂತ ಹೇಳುವ ಎಚ್ಚರಿಕೆ ಇರುತ್ತೆ ನಮ್ಮ ಮನಸ್ಸಿನಲ್ಲಿ. ಹೋದ್ರೆ ಏನಾಗತ್ತೆ? ಚಲನ್ ಬರುತ್ತೆ, ಮನೆಗೆ ಫೈನ್ ಕಟ್ಟಬೇಕು. ಅದು ಬೇಡ, ದುಡ್ಡು ಖರ್ಚಾಗೋದು ಬೇಡ ತಾನೇ ನಮಗೆ. ಹಾಗಾದರೂ ನಿಯಮವನ್ನು ಪಾಲಿಸ್ತೇವೆ ನಾವು. ಅಂದರೆ ಎಲ್ಲಿ CCTV ಇದೆಯೋ, ಕ್ಯಾಮರಾವನ್ನು ಅಳವಡಿಸಿದ್ದಾರೋ ಅಲ್ಲಿ ನಾವು ಸ್ವಲ್ಪ ಸ್ಪೀಡಲ್ಲೆಲ್ಲ ಕಡಿಮೆ ಮಾಡಿಕೊಂಡು, ಅವ್ರು 80 ಅಂದರೆ ನಾವು 80ರಲ್ಲೇ ಹೋಗ್ತೀವಿ, 100 ಅಂದರೆ 100, ಇಲ್ಲಾಂದರೆ 120, 140. ಕಾರ್ ಎಷ್ಟು ಫಾಸ್ಟ್ ಹೋಗುತ್ತೋ ಅಷ್ಟು ಫಾಸ್ಟ್ ಹೋಗೋಕ್ಕೆ ನಾವು ರೆಡಿ ಇರ್ತೇವೆ. ಅದೇ CCTV ಕ್ಯಾಮರಾ ಇದೆ ಅಂತಾದರೆ ಎಲ್ಲರೂ ಜಾಗರೂಕರಾಗಿರ್ತಾರೆ. ಹಾಗೆಯೇ ನಾವು ಕೂಡ ನಮ್ಮ ಈ ಅದ್ಭುತವಾದ ದೇಹದ ಒಳಗೆ ಎಲ್ಲಿ ಮನಸ್ಸು, ಎಲ್ಲಿ ಅಂತರಂಗ ಇದೆಯೋ ಅಲ್ಲಿ CCTV ಕ್ಯಾಮರಾವನ್ನು ಅಳವಡಿಸಿಕೊಳ್ಳಬೇಕು. ಏನಿದರ ಅರ್ಥ? ಕೆಲವೊಂದು ಸಲ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಯಾರ ಜೊತೆ ಆದರೂ ಒಂದು ಜಗಳ ಇರ್ಬೋದು, ಯಾರೋ ನಮ್ಮನ್ನು ಅಪಮಾನ ಮಾಡಿರ್ಬೋದು. ಅಷ್ಟೊತ್ತಿಗೆ ಅಲ್ಲಿ CCTV ಕ್ಯಾಮರಾ ಇದೆ ಅಂತ ನಮಗೆ ನೆನಪು ಬರಬೇಕು. ಓಹೋ, ನಾನು ಏನು ಮಾಡ್ತೇನೋ, ಏನು ಮಾತಾಡ್ತೇನೋ ಎಲ್ಲ ನನ್ನ ಈ ಜಗನ್ಮಾತೆ ರೆಕಾರ್ಡ್ ಮಾಡಿ ಇಟ್ಟುಕೊಳ್ತಾಳೆ. ನಾನು ಅದಕ್ಕೆ ಜಾಗ್ರತೆ ಆಗಿರಬೇಕು. ಬೇಡಪ್ಪ, ನಾನು ಈಗ ಮಾಡೋದಿಲ್ಲ. ಅವರು ನಿಯಮವನ್ನು ಉಲ್ಲಂಘಿಸಿದ್ದಾರೆ, ಆದರೆ ನಾನು ಹೇಗಿರಬೇಕು? ನಾನು ಭಗವದ್ಗೀತೆಯನ್ನು ಕಲಿತಂಥವಳು, ಲಲಿತಾ ಸಹಸ್ರನಾಮ ತಿಳಿದಿರುವವಳು. ನನ್ನ ವರ್ತನೆ ಹೇಗಿರಬೇಕು? ಇದು ಒಂದಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡುತ್ತೆ. ಒಂದು ಅಲಾರ್ಮ್ ಬೆಲ್ ಹೊಡಿಬೇಕಲ್ಲಿ, CCTV ಕ್ಯಾಮರಾ ಬೇಕಲ್ಲಿ, ಅಲಾರ್ಮ್ ರಿಂಗ್ ಆಗಬೇಕು. ತಕ್ಷಣ ಆ ಜಾಗದಿಂದ ಹೊರಟು ಹೋಗುವಂಥ ಯಾವುದೋ ಒಂದು ನಿರ್ಧಾರ, ಇಲ್ಲ ಮಾತನಾಡದೆ ಕೂತ್ಕೊಳ್ಳುವಂಥದ್ದು, ಅಥವಾ ಒಂದು ನಗುಮುಖದಿಂದ ಅದನ್ನು ಸ್ವೀಕಾರ ಮಾಡುವಂಥದ್ದು. ನಾವು ಅವರಿಗೆ ವಾಪಸ್ ಹೇಳಿದ್ರು ಕೂಡ ಮನಸ್ಸಿಗೆ ನೋಯೋ ಹಾಗಿರಬಾರ್ದು. ನಮ್ಮ ಮನಸ್ಸು ಆಮೇಲೆ ನೋಯತ್ತೆ ಅದರಿಂದ. ಆ ಸಮಯದಲ್ಲಿ ನಮಗೆ ಅವ್ರು ನನಗೆ ಹೀಗೆ ಹೇಳಿದರು, ನಾನು ಅವರಿಗೆ ಹಾಗೆ ಹೇಳಿದೆ ಅಂತ ಭಾರಿ ಸಂತೋಷ ಪಡಬಹುದು ಆ ಒಂದು ಸಂಕ್ಷಣ. ಆಮೇಲೆ ಮನಸ್ಸು ದುಃಖಕ್ಕೊಳಗಾಗತ್ತೆ. ಅದಕ್ಕೋಸ್ಕರ
ಈ ನಮ್ಮ ಚಿಂತಾಮಣಿ ಅಂತೇಳುವ ಈ ದೇಹದ ಒಳಗೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ CCTV ಕ್ಯಾಮರಾವನ್ನು ಇವತ್ತೇ ಅಳವಡಿಸಿಕೊಳ್ಬೇಕು. ಕಣ್ಗಾವನಲ್ಲಿದೆ ಅಂತ ಹೇಳುವ ಒಂದು ಎಚ್ಚರಿಕೆ ಬರ್ತಾ ಇರಬೇಕು ನಮಗೆ. ಓಹೋ, ನಾನು ಹೀಗೆ ಮಾಡುವಾಗಿಲ್ಲ, CCTV ಕ್ಯಾಮರಾವನ್ನು ಇಟ್ಟಿದ್ದೇನೆ, ಆ ಮಹಾತಾಯಿ ಇಲ್ಲಿಟ್ಟಿದ್ದಾಳೆ, ಅಲ್ಲಿಂದ ನೋಡ್ತಾ ಇದ್ದಾಳೆ ನನ್ನನ್ನು ಅಂತ ಹೇಳುವ ಒಂದು ವಾರ್ನಿಂಗ್ ನಮಗೆ ಬರ್ತಾನೆ ಇರಬೇಕು. ಯಾವಾಗ ನಾವು ದಾರಿ ತಪ್ಪಿ ಆ ಕಡೆ ಈ ಕಡೆ ಹೋಗ್ತೀವೋ, ಇನ್ನೂ ಕಾಲ ಹಾಕುವಂಥ ಪ್ಲ್ಯಾನ್ ಆಲೋಚನೆ ಆಗ್ತಾ ಇದೆ ಅಂತೇಳೋ ಅಷ್ಟೊತ್ತಿಗೆ ಅಲ್ಲಿ ಎಲಾಮ್ ಬೆಲ್ ಹೊಡಿಬೇಕು ನಮಗೆ. ಇದು ಚಿಂತಾಮಣಿ ಗೃಹಾಂತಸ್ಥ. ಆಮೇಲೆ ಪಂಚಬ್ರಹ್ಮಾಸನ ಸ್ಥಿತ, ಪಂಚಬ್ರಹ್ಮರು ಅವರ ಮೇಲೆ ಅವಳು ಕೂತ್ಕೊಂಡಿದ್ದಾಳೆ. ಸಿಂಹಾಸನ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳಿದೆವು. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, 4 ಕಾಲುಗಳು. ಆ ಸಿಂಹಾಸನಕ್ಕೆ 4 ಕಾಲುಗಳು. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ. ಆಮೇಲೆ ಆ ಸಿಂಹಾಸನದ ಹಲಗೆ ಅದು ಸದಾಶಿವ. 5 ಜನ ಸೇರಿ ಪಂಚಬ್ರಹ್ಮರಾದರು. ಅವರ ಮೇಲೆ ಇದು ಒಂದು ಆಸನ ಅವಳಿಗೆ. ಈ ಥರದ ಶ್ರೀಮತ್ ಸಿಂಹಾಸನದ ಮೇಲೆ ಇವಳು ಪಂಚಬ್ರಹ್ಮಾಸನ ಸ್ಥಿತ, ಅದರ ಮೇಲೆ ಅವಳು ಕೂತ್ಕೊಂಡಿದ್ದಾಳೆ. ಸೌಂದರ್ಯ ಲಹರಿಲಿ ಆದಿಶಂಕರಾಚಾರ್ಯರು ಹೇಳ್ತಾರೆ, ಈ ಶಿವ ಅಂತ ಹೇಳೋನು ಕೂಡ ಒಂದು ಸ್ಪಂದಿಸಬೇಕು ಅಂತ ಆದರೆ ಈ ಜಗನ್ಮಾತೆ ಬೇಕು. ಬ್ರಹ್ಮ ಹೇಗೆ ಸೃಷ್ಟಿ ಮಾಡ್ತಾನೆ, ತನೀಯಾಂಸಂ, 2ನೇ ಶ್ಲೋಕ, ತನೀಯಾಂಸಂ ಪಾಂಸುಂ ಅಂತ ಹೇಳಿ ಅದರಲ್ಲಿ ಬ್ರಹ್ಮ ಸೃಷ್ಟಿ ಮಾಡಬೇಕು ಅಂತ ಆದರೆ ಈ ಜಗನ್ಮಾತೆಯ ಅನುಗ್ರಹ ಬೇಕು. ವಿಷ್ಣು ಸ್ಥಿತಿಕಾರ, ಸ್ಥಿತಿಯಲ್ಲಿಡಬೇಕು ಅಂತ ಆದರೆ ಜಗನ್ಮಾತೆಯ ಅನುಗ್ರಹ ಬೇಕು. ಹಾಗೆ ಶಿವ ಲಯಕಾರ, ಹೇಗೆ ಮಾಡ್ತಾನೆ, ಅವನಿಂದ ಸಾಧ್ಯ ಇಲ್ಲ ಮಾಡೋಕ್ಕೆ. ಜಗನ್ಮಾತೆಯ ಅನುಗ್ರಹದಿಂದ ಮಾತ್ರ ಈ ಮೂವರು ಕೂಡ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾರಂತೆ. ಹಾಗಾದರೆ ನಾವೇನು ಲೆಕ್ಕ ಹೇಳಿ? ನಾವು ಕೂಡ ಯಾವುದೇ ಕೆಲಸ ಮಾಡೋದಿದ್ರೂ ಅದು ಅವಳ ಅನುಗ್ರಹವೇ. ಲಲಿತಾ ಸಹಸ್ರನಾಮವನ್ನು ಕಲಿತಾ ಇದ್ದೇವೆ ಅಂತಾದರೆ ಅವಳ ಅನುಗ್ರಹ, ಪಠಣೆ ಮಾಡ್ತೇವೆ ಅಂತ ಆದರೆ ಕೂಡ ಖಂಡಿತವಾಗಿಯೂ ಅವಳ ಅನುಗ್ರಹ, ಬದುಕಿದ್ದೇವೆ ಅಂತ ಆದರೆ ಅವಳ ಅನುಗ್ರಹ. ಇದು ಪಂಚಬ್ರಹ್ಮಾಸನ ಸ್ಥಿತ. ಆಮೇಲೆ ಮಹಾಪದ್ಮಾಟವಿ ಸಂಸ್ಥಾ, ಅಡವಿ, ಅಟವಿ ಅಂದರೆ ಅಡವಿ, ಮಹಾಪದ್ಮ. ಈ ಕಾಡಿನಲ್ಲಿ ಏನಿದೆ? ಬರೇ ಪದ್ಮಗಳು, ಮಹಾಪದ್ಮ. ಎಷ್ಟು ಸಾವಿರಾರು ಪದ್ಮಗಳಿವೆ. ಮಹಾಪದ್ಮಾಟವಿ ಸಂಸ್ಥಾ. ಹಾಗೆ ಅದು ತಾವರೆಗಳ ಒಂದು ಅರಣ್ಯ ಅಂತ ಹೇಳ್ಬೋದು. ಇಲ್ಲ, ಇಲ್ಲಿ ಸಹಸ್ರಾರ ಚಕ್ರ ಇದೆ ನಮ್ಮ ತಲೆಯ ಮೇಲೆ. ಬ್ರಹ್ಮರಂಧ್ರದಲ್ಲಿ ಸಹಸ್ರಾರ ಚಕ್ರ, ಸಹಸ್ರ ಅರ, ಅರ ಅಂತೇಳಿದರೆ ದಳಗಳು, ಸಹಸ್ರ ದಳಗಳ ಪದ್ಮ ಇದೆ. ಅದಕ್ಕೆ ಮಹಾಪದ್ಮ ಅಂತ ಹೆಸರು. ಇವಳು ಅಲ್ಲಿ ವಿರಾಜಮಾನಳಾಗಿದ್ದಾಳೆ. ಬ್ರಹ್ಮರಂಧ್ರ ಎಲ್ಲರಿಗೂ ಗೊತ್ತಿರ್ಬೋದು. ಹುಟ್ಟಿರುವ ಮಕ್ಕಳಿಗೆ ಕೂಡ ಇದು ತುಂಬ ಮೆದುವಾಗಿರುತ್ತೆ. ಶಾಸ್ತ್ರದ ಪ್ರಕಾರ ಈ ಆತ್ಮ ಅಂತ ಹೇಳೋದು ದೇಹವನ್ನು ಸೇರಿಕೊಳ್ಳೋದು ಇಲ್ಲಿನ ಮೂಲಕ, ಈ ಬ್ರಹ್ಮರಂಧ್ರದ ಮೂಲಕ. ಅದಕ್ಕೆ ಅದು ಮೆತ್ತಗೆ ಇರುತ್ತೆ ಹುಟ್ಟಿದಾಗ. ಆಮೇಲೆ ಗಟ್ಟಿಯಾಗೋದು, ಹೋಗೋಕ್ಕೆ ಜಾಗ ಬೇಕು ತಾನೆ. ಹಾಗಾಗಿ ಅದು ಮಹಾಪದ್ಮಾಟವಿ ಸಂಸ್ಥಾ. ಕದಂಬ ವನವಾಸಿನಿ. ಕದಂಬ ಅಂತೇಳಿ ನಾವು ಒಂದ್ಸಲ ನೋಡಿದೆವು. ಎಲ್ಲ ಹೂಗಳನ್ನು ಸೇರಿಸಿ ಕದಂಬ ಅಂತ ಹೇಳ್ತೀವಿ. ಇಲ್ಲ, ಇನ್ನೊಂದು ಕದಂಬ ಅಂತ ಹೇಳುವ ಒಂದು ಮರ ಇದೆ. ಅದೇ ಮರಗಳು ಮಾತ್ರ ಇರುವಂತಹ ಒಂದು ಕಾಡಿನಲ್ಲಿ ಅವಳು ಇರುವಂಥವಳು ಕದಂಬ ವನವಾಸಿನಿ. ಅಂದರೆ ಎಲ್ಲ ಈ ಬ್ರಹ್ಮಾಂಡದಲ್ಲಿ ನಾನಾ ಥರದ ಜೀವಿಗಳು ಇವೆ, ಜೀವ ಇಲ್ಲದೆ ಇರುವಂಥದ್ದು ಕೂಡ ಇದೆ. ಇವರೆಲ್ಲರ ಮಧ್ಯದಲ್ಲಿ ಅವಳು ವಾಸಿಸ್ತಾ ಇರ್ತಾಳೆ. ಅಂದರೆ ಎಲ್ಲರಲ್ಲಿಯೂ ಇದ್ದುಕೊಂಡು ಕದಂಬ ವನದಲ್ಲಿ ಅವಳು ವಾಸ ಮಾಡ್ತಿದ್ದಾಳೆ. ಸುಧಾಸಾಗರ ಮಧ್ಯಸ್ಥ. ಸುಧಾ ಅಂತ ಹೇಳಿದರೆ ಅಮೃತ, ಅಮೃತ ಸಾಗರದ ಮಧ್ಯದಲ್ಲಿ ಇವಳಿದ್ದಾಳೆ. ಸಮುದ್ರ ಮಥನ ಕತೆ ಎಲ್ಲರಿಗೂ ಗೊತ್ತೇ ಇದೆ. ಅಮೃತಕ್ಕಾಗಿ ಮಥನವನ್ನು ಮಾಡಿದ್ರು ಮೊದಲಿಗೆ ಅಮೃತ ಬಂತ. ನಾನಾ ಥರದ ಲಕ್ಷ್ಮಿ, ಚಂದ್ರ, ಐರಾವತ, ಉಚ್ಚೈಶ್ರವಸ್ಸು, ಧನ್ವಂತರಿ, ಹಾಗೇ ಹಾಲಾಹಲ ಬಂದಿತ್ತು. ವಿಷ ಬಂದಿತ್ತು. ಆಮೇಲೆ ಇದೆಲ್ಲರಿಗೂ ಗೊತ್ತಿರುವ ಕಥೆಯೇ. ಶಿವ
ಅದನ್ನು ಸ್ವೀಕಾರ ಮಾಡ್ತಾನೆ, ಮಾಡಿ ಗಂಟಲಿನಲ್ಲಿ ಅದನ್ನು ಉಳಿಸಿಕೊಳ್ತಾನೆ. ಅದು ಹೊರಗಡೆಯೂ ಇಲ್ಲ, ಒಳಗಡೆಯೂ ಇಲ್ಲ. ಒಳಗಡೆ ಯಾಕೆ ಕಳಿಸಿಲ್ಲ? ನಾವೆಲ್ಲ ಇದ್ದೀವಲ್ಲ ಒಳಗಡೆ, ಬ್ರಹ್ಮಾಂಡವೇ ಹೊಟ್ಟೆಯಲ್ಲಿದೆ. ಹಾಗೆ ಒಳಗಡೆ ಕಳಿಸಿದರೆ ಬ್ರಹ್ಮಾಂಡಕ್ಕೆ ತೊಂದರೆ. ಅದಕ್ಕೋಸ್ಕರ ಆ ಹಾಲಾಹಲವನ್ನು ತಾನೇ ಸ್ವೀಕಾರ ಮಾಡಿ ಅದನ್ನು ನೀಲಕಂಠನಾಗಿ ಗಂಟಲಿನಲ್ಲಿ ಅದನ್ನು ಉಳಿಸಿಕೊಂಡ. ಇದನ್ನು ನಾವು ಏನು ಅರ್ಥ ಮಾಡಬೇಕು ಅಂತಂದರೆ, ನಾವು ಕೂಡ ಅಷ್ಟೇ ಅಮೃತ ಬೇಕು ಅಮೃತ ಬೇಕು ಅಂತೇಳಿ ಎಷ್ಟೊಂದು ಕಷ್ಟಪಡ್ತಾ ಇದ್ದೀವಿ, ಸರ್ಕಸ್ ಮಾಡ್ತಾ ಇದ್ದೀವಿ ದಿನಾ ಕೂಡ ಅಲ್ವೇ? ಹಾಗಿದ್ದಾಗ ಮೊದಲಿಗೆಯೇ ನಮಗೆ ಅಮೃತ ಬರುತ್ತಾ? ಇಲ್ಲ, ಕಷ್ಟಗಳು ಬರುತ್ತೆ, ದುಃಖಗಳು ಇದ್ದೇ ಇರುತ್ತೆ. ಈ ಥರದ ವಿಷಪೂರಿತವಾದ ನಾವು ಘಟನೆಗಳನ್ನು ಸ್ವೀಕಾರ ಮಾಡಲೇಬೇಕಾಗತ್ತೆ. ಹಾಗಾದರೆ ಏನು ಮಾಡಬೇಕು? ಸ್ವೀಕಾರವನ್ನು ಮಾಡಬೇಕು, ಆದರೆ ಎಲ್ಲಿ ಅದನ್ನು ನಿಲ್ಲಿಸಬೇಕು ಇದು ತಿಳಿದಿರಬೇಕು. ಸ್ವೀಕಾರ ಮಾಡಿ ಅದನ್ನು ಹೊಟ್ಟೆ ಒಳಗೆ ಹಾಕಿಕೊಂಡು ಅಯ್ಯೋ 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 ಅಂತ ಕಷ್ಟ ಬರಬಾರ್ದು. ಅದನ್ನು ಎಲ್ಲಿವರೆಗೆ ತಗೊಂಡು ಹೋಗಬೇಕು, ಅಲ್ಲಿಗೆ ನಿಲ್ಲಿಸಬೇಕು. ಅದನ್ನು ಹೇಗೆ ಶಿವ ತನ್ನ ಕಂಠದಲ್ಲಿ ಅದನ್ನು ನಿಲ್ಲಿಸಿಕೊಂಡೋ ಹಾಗೆಯೇ ನಾವು ಕೂಡ ಅದನ್ನು ಸ್ವೀಕಾರ ಮಾಡಿ, ಇದು ಈಶ್ವರ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡಿ ಅದನ್ನು ಎಲ್ಲಿ ಅದನ್ನು ನಿಲ್ಲಿಸಬೇಕು ಇದರ ಬಗ್ಗೆ ನಮಗೆ ಅರಿವು ಇರಬೇಕು. ಇದು ಶಿವ ಹಾಲಾಹಲವನ್ನು ತೆಗೆದುಕೊಂಡ ರೀತಿಯನ್ನು ನಾವು ಪ್ರಬುದ್ಧ ಮನಸ್ಸಿನವರಾಗಿ ಅರ್ಥೈಸಿಕೊಂಡ ರೀತಿ ಇದು. ಸುಧಾಸಾಗರ ಮಧ್ಯಸ್ಥ. ಆಮೇಲೆ ಇನ್ನೊಂದು ರೀತಿಯಲ್ಲಿ ನೋಡೋದು ಅಂತ ಹೇಳಿದರೆ, ಸುಧಾ ಸಾಗರ ಅಂತ ಹೇಳಿದರೆ ಇಲ್ಲಿ ವರ್ತಮಾನದಲ್ಲಿ ಬದುಕುವಂಥದ್ದು. ನಾವು ಹೇಗೆ ಬದುಕ್ತಾ ಇದ್ದೀವಿ? ಭೂತಕಾಲದಲ್ಲಿ ಹಿಂದೆ ಏನೇನು ನಡೀತೋ ಅದರ ಬಗ್ಗೆ ಎಲ್ಲ ಆಲೋಚನೆ ಮಾಡಿ 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 ಅದು ನಕಾರಾತ್ಮಕವಾದದ್ದು ಮಾತ್ರ ನಮ್ಮ ಸ್ಮರಣೆಯಲ್ಲಿದೆ. ಇಷ್ಟು ವರ್ಷಗಳ ಜೀವನದಲ್ಲಿ ಸುಖಮಯವಾದ ಘಟನೆ ನಮಗೆ ಎಷ್ಟು ನೆನಪಿಗೆ ಬರುತ್ತೆ ಹೇಳಿ? ದುಃಖಮಯವಾದ ಘಟನೆ, ಯಾರಾದರೂ ಬೈದಿದ್ದು ಕಷ್ಟವಾದ ಘಟನೆ ಖಂಡಿತವಾಗಿಯೂ ನೆನಪು ಬರುತ್ತೆ. ಯಾರಾದರೂ ಹೊಗಳಿದ್ದು ಅಥವಾ ಸಂತೋಷ ಬೇಕು ಬೇಕು ಅಂತ ನಾವು ಬೇಡಿಕೊಳ್ತಾ ಇರ್ತೇವೆ. ಆದರೆ ಆ ಸಂತೋಷ ಬಂದಾಗ ಅದಕ್ಕೆ ಹೆಚ್ಚು ಬೆಲೆಯನ್ನು ಕೊಡೋದಿಲ್ಲ. ದುಃಖ ಬಂದಾಗ ಅದಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟು ಮತ್ತೆ ಆ ದುಃಖ ಆಯಿತು, ಅದು ಮುಗ್ದಾಯ್ತೀಗ. ಆದರೂ ಅದರ ಬಗ್ಗೆ ಆಲೋಚನೆ ಮಾಡಿ ಅಯ್ಯೋ ಎಷ್ಟು ಕಷ್ಟ ಬಂದೆ ಅಂತ ನಾವು ಅದನ್ನೇ ತಾನೇ ಯೋಚನೆ ಮಾಡೋದು. ಭವಿಷ್ಯತ್ ಕಾಲದ ಬಗ್ಗೆಯೂ ಯೋಚನೆ, ಭೂತಕಾಲದ ಬಗ್ಗೆ ಯೋಚನೆ, ವರ್ತಮಾನದಲ್ಲಿ ಬದುಕುವಂಥದ್ದೇ ಅಮೃತ. ಇದು ಸುಧಾಸಾಗರ, ಸುಧಾಸಾಗರ ಮಧ್ಯಸ್ಥ. ಕಾಮಾಕ್ಷಿ ಕಾಮದಾಯಿನಿ. ಕಾಮಾಕ್ಷಿ ಅಂತ ಹೇಳೋದು ಒಂದು ಹೆಸರು, ಕಾಮದಾಯಿನಿ ಅಂತ ಹೇಳೋದು ಇನ್ನೊಂದು ನಾಮ. ಕಾಮ ಅಕ್ಷಿ, ಅಕ್ಷಿ ಅಂತ ಹೇಳಿದರೆ ಕಣ್ಣು, ಕಂಚಿ ಕಾಮಾಕ್ಷಿ. ಕಾಮ ಅಂತ ಹೇಳಿದರೆ ಆಸೆಗಳು, ಆಸೆಗಳನ್ನು ಕಣ್ಣಾಗಿ ಇಟ್ಕೊಂಡಿರುವಂಥವಳು ಅಂತ ಹೇಳಿದರೆ ಕಾಮದಾಯಿನಿ ಅಂದರೆ ಯಾವುದು ಅರ್ಥ ಇದೆಯೋ ಅದೇ. ನಮ್ಮ ಆಸೆಗಳನ್ನು ಪೂರೈಸುವಂಥವಳು, ಕಾಮೇಶ್ವರನ ಕಣ್ಣಾಗಿದ್ದವಳು, ಕಾಮವನ್ನು ನಮಗೆ ಕೊಡುವಂಥವಳು. ಯಾವ ಥರದ ಕಾಮ? ಉನ್ನತವಾದ ಆಸೆಗಳು, ಉನ್ನತವಾದ ಕೋರಿಕೆಗಳು. ನಾನು ಒಂದು 10 ಜನಕ್ಕೆ ಸಹಾಯವನ್ನು ಮಾಡುವಂತಾಗಲಿ. ನನ್ನ ಹತ್ರ ತುಂಬ ದುಡ್ಡಿದೆ ಅಂತಲ್ಲ, ಆದರೂ ಇದ್ದ ದುಡ್ಡಲ್ಲಿ ನಾನು ಸ್ವಲ್ಪ ತಿಂತೇನೆ, ಅದರ ಜೊತೆ ಬೇರೆಯವರಿಗೂ ಕೂಡ ಸ್ವಲ್ಪವನ್ನಾದರೂ ನಾನು ಹಂಚಿಕೊಳ್ತೇನೆ. ಈ ಭಾವನೆಗಳು ನನಗೆ ಬರಲಿ, ಈ ಥರದ ಕೋರಿಕೆಗಳು ನನ್ನಲ್ಲಿ ಹುಟ್ಟಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಅವಳು ಕಾಮ ಅಕ್ಷಿ ಆಗ್ತಾಳೆ, ಕಾಮದಾಯಿನಿ ಆಗ್ತಾಳೆ. ಆ ಥರದ ಅಕ್ಷಿ ನಮಗೆ, ಆ ಥರದ ಉನ್ನತವಾದ ವಿಚಾರಗಳ ಅಕ್ಷಿ, ಆ ಥರದ ಕಣ್ಣುಗಳು ನಮಗೆ ಬರಲಿ. ಬೇರೆಯವರನ್ನು ನೋಡುವಾಗ ಕೂಡ ಒಳ್ಳೆಯ ದೃಷ್ಟಿಯಿಂದ ನೋಡುವಂತಾಗಲಿ. ಬೇರೆಯವರಲ್ಲಿ ತಪ್ಪು ಕಂಡು ಹಿಡಿಯೋದು ಆ ಥರದ ದೃಷ್ಟಿ ಬೇಡ. ಇದು ಕಾಮಾಕ್ಷಿ ಹಾಗೂ ಕಾಮದಾಯಿನಿ. ದೇವರ್ಷಿಗಣ ಇಲ್ಲಿಗೆ ಒಂದು ಅಧ್ಯಾಯ ಮುಗಿದೋಯ್ತು. ಲಲಿತಾ ಸಹಸ್ರನಾಮದಲ್ಲಿ ಕೂಡ ಭಗವದ್ಗೀತೆಯ ಹಾಗೆ 18 ಅಧ್ಯಾಯಗಳಿವೆ. ಈ ಶ್ಲೋಕದವರೆಗೆ 23ನೇ ಶ್ಲೋಕದವರೆಗೆ 1ನೇ ಅಧ್ಯಾಯ, ಇನ್ನು 2ನೇ ಅಧ್ಯಾಯ. ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಇಲ್ಲಿಗ ಭಂಡಾಸುರ ಅಂತೇಳಿ. ಯಾರೀ ಭಂಡಾಸುರ?
ಕತೆ, ಪುರಾಣದಲ್ಲಿ ಬರುವಂತಹ ಕಥೆಯ ಪ್ರಕಾರ ಶಿವ ತನ್ನ ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಭಸ್ಮ ಮಾಡಿದ್ದಾನೆ. ಮನ್ಮಥ ಭಸ್ಮ ಆಗಿ ಹೋಗಿದ್ದಾನೆ. ಅಲ್ಲಿ ಅವನ ಒಬ್ಬ ಸ್ನೇಹಿತ ಚಿತ್ರಕರ್ಮ ಅಂತೇಳೊಬ್ಬ ಗಂಧರ್ವ ಬರ್ತಾನೆ. ಆ ಗಂಧರ್ವ ಬಂದು ಆ ಭಸ್ಮವನ್ನೆಲ್ಲ ಒಟ್ಟು ಕೂಡಿ ಒಂದು ಮುದ್ದೆ ಮಾಡ್ತಾನೆ. ಕೆಲವು ಕಡೆ ಚಿತ್ರಕರ್ಮ ಅಂತ ಇದೆ, ಕೆಲವು ಕಡೆ ಗಣೇಶ ಅಂತ ಇದೆ, ಕೆಲವು ಕಡೆ ಇನ್ನು ಬೇರೆ ಭೂತಗಣ ಅಂತ ಕೂಡ ಇದೆ. ಸರಿಯಾದ ಮಾಹಿತಿ ನನಗೂ ಗೊತ್ತಿಲ್ಲ ಅದರ ಬಗ್ಗೆ. ಯಾರೋ ಚಿತ್ರಕರ್ಮ ಅಂತ ಅಂದ್ಕೊಳ್ಳೋಣ. ಇವಾಗ ಒಂದು ಮುದ್ದೆಯನ್ನು ಮಾಡಿ ಅದಕ್ಕೆ ಜೀವವನ್ನು ಕೊಡ್ತಾರೆ. ಅದು ಜೀವವನ್ನು ಕೊಟ್ಟಾಗ ಒಂದು ಆಕಾರ, ಮನುಷ್ಯಾಕಾರವನ್ನು ತಾಳಿತು. ಅಂದರೆ ಬ್ರಹ್ಮನೇ ಅದಕ್ಕೆ ಕೊಡುವಂಥದ್ದು, ಜೀವ ಕೊಡುವಂಥದ್ದು ಬೇರೆ ಯಾರೂ ಅಲ್ಲ, ಅಲ್ಲಿ ಜೀವವನ್ನು ಕೊಡ್ತಾನೆ. ಇವನು ಮನ್ಮಥ ಅಂತ ಹೇಳಿದ್ರೆ ಏನು? ಕೋರಿಕೆಗಳು ತಾನೆ. ಅದು ಲೌಕಿಕ ಕೋರಿಕೆಗಳಾಗಿತ್ತು ಆ ಮನ್ಮಥ ಅಂತ ಹೇಳುವುದಲ್ಲಿ. ಹಾಗಾಗಿ ಆ ಭಸ್ಮಗಳನ್ನೆಲ್ಲ ಸೇರಿಸಿ ಮುದ್ದೆ ಮಾಡಿ ಒಂದು ದೇಹ ಆದಾಗ ಆ ದೇಹಕ್ಕೆ ಬಂದ ಹೆಸರು ಭಂಡಾಸುರ. ಅಂದರೆ ಲಜ್ಜೆ ಇಲ್ಲದಂಥವನು, ಲಜ್ಜೆಯೇ ಇಲ್ಲದಂಥ ಒಬ್ಬ ಅಸುರ. ಇವನು ಶಿವನ ಹತ್ರ ಬೇಡಿಕೊಳ್ತಾನೆ, ನನಗೆ ಯಾರ ಜೊತೆ ಆದರೂ ಯುದ್ಧ ಮಾಡಿದಾಗ ಅವರ ಅರ್ಧ ಶಕ್ತಿ ನನಗೆ ಬರಬೇಕು. ನೋಡಿ, ಅವರ ಕೋರಿಕೆಗಳೆಲ್ಲ ಇದ್ದದ್ದು ಇದೇ ಥರ. ಆಮೇಲೆ ಸಾವು ಬರಲೇಬಾರ್ದು ಅಂತ ಕೇಳುವಾಗ ಯಾವ ದೇವರು ಕೂಡ ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ಏನು ಕೇಳ್ತಾನೆ ಅಂತ ಹೇಳಿದರೆ, ನನಗೆ ಆಯಿತು ಸಾವು ಬರಲೇಬೇಕು ಅಂತ ಇದ್ದರೆ ಒಂದು ಸ್ತ್ರೀಯಿಂದ ನನಗೆ ಸಾವು ಬರಲಿ. ಯಾಕೆ ಅವನು ಹಾಗೆ ಕೇಳ್ದ ಅಂತ ಹೇಳಿದರೆ, ಅವನಿಗೆ ಗೊತ್ತಿದ್ದ ಪ್ರಕಾರ ತಪ್ಪು ಕಲ್ಪನೆ ಅವನದ್ದು ಏನಿತ್ತು ಅಂದರೆ, ಸ್ತ್ರೀ ಅಂತ ಹೇಳಿದ್ರೆ ಅಬಲೆ, ಶಕ್ತಿ ಇಲ್ಲದವಳು. ಯಾವ ಸ್ತ್ರೀ ನನ್ನ ಜೊತೆ ಯುದ್ಧ ಮಾಡಿ ನನ್ನನ್ನು ಸೋಲಿಸಲಿಕ್ಕೆ ಅರ್ಹಳಿದ್ದಾಳೆ? ಖಂಡಿತವಾಗಿಯೂ ಯಾವ ಸ್ತ್ರೀಯೂ ಇಲ್ಲ. ಹಾಗಾಗಿ ನನಗೆ ಸಾವು ಇಲ್ಲ, ಸಾವೇ ಬರಬಾರ್ದು ಅಂತ ಕೇಳಿದಾಗ ಶಿವ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಹಾಗಾದರೆ ಈ ಥರದ ಸಾವು ಕೇಳಿದರೆ ಖಂಡಿತವಾಗಿಯೂ ಯಾವ ಸ್ತ್ರೀಯೂ ಅಷ್ಟು ಶಕ್ತಿವಂತಳು ಇರಲಾರಳು ಅಂತ ಅಂದ್ಕೊಂಡು ಸ್ತ್ರೀಯಿಂದ ನನಗೆ ಬರಲೇಬೇಕು ಅಂತ ಇದ್ದರೆ ಸ್ತ್ರೀಯಿಂದ ಬರಲಿ ಅಂತ ವರವನ್ನು ಕೇಳ್ತಾನೆ. ಶಿವ ತಥಾಸ್ತು ಅಂತ ಹೇಳಿಬಿಟ್ಟ. ಈಗ ಈ ಅಸುರ ಒಂದು ದೊಡ್ಡ ಸುಂದರವಾದ ನಗರವನ್ನು ಕಟ್ಟಿಸಿಕೊಳ್ತಾನೆ. ಮಯ ಅಂತ ಹೇಳುವ ಇಂಜಿನಿಯರು, ಆರ್ಕಿಟೆಕ್ಟ್ ಅವನಿಗೆ. ಅದ್ಭುತವಾದ ಸುಂದರವಾದ ನಗರ. ಶೋಣಿತಪುರ ಅಂತ ಇದೆ, ಹಾಗೆ ಶೂನ್ಯಕ ಅಂತ ಕೂಡ ಹೆಸರಿದೆ. ಶೂನ್ಯಕ ಹೊರಗಿಂದ ನೋಡುವಾಗ ಅದ್ಭುತವಾಗಿದೆ, ರಮಣೀಯವಾಗಿದೆ. ಆದರೆ ಒಳಗಡೆ ಹೋಗಿ ನೋಡಿದರೆ ಅದ್ಭುತವಾದದ್ದು ಯಾವುದೂ ಇಲ್ಲ. ಯಾಕೆ ಅಂತೇಳಿದರೆ, ಲಜ್ಜೆ ಇಲ್ಲದೆ ಇರುವಂಥದ್ದು, ಎಲ್ಲ ಕೆಟ್ಟ ಕೆಟ್ಟ ವಿಚಾರಗಳು, ಆಮೇಲೆ ಬೇರೆಯವರನ್ನು ಹಳಿಯುವಂಥದ್ದು, ಬೈಯುವಂಥ, ಆಮೇಲೆ ಇನ್ನೊಬ್ಬರನ್ನು ಅವಮಾನ ಮಾಡುವಂಥದ್ದು, ಅತಿಯಾದ ನಿದ್ರೆ, ಅತಿಯಾದ ಆಹಾರ, ಇದರ ಜೊತೆ ಸೋಮಾರಿತನ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಇದೆಲ್ಲವೂ ಸೇರಿ ಅಹಂಕಾರ ಅಂತ ಹೇಳೋದು ಅಲ್ಲಿ ಇತ್ತು. ಹಾಗಾಗಿ ಹೊರಗಿನಿಂದ ರಮಣೀಯವಾದ ನಗರ ಅಂತ ಇದ್ದರೂ ಕೂಡ ಒಳಗಡೆ ಅದರಲ್ಲಿ ಉನ್ನತವಾದದ್ದು ಯಾವುದು, ಅದ್ಭುತವಾದದ್ದು ಯಾವುದೂ ಇರಲಿಲ್ಲ. ಇದು ಭಂಡಾಸುರನ ರಾಜ್ಯ. ಶೋಣಿತಪುರ ಅಥವಾ ಶೂನ್ಯಕ ಅಂತ ಹೆಸರು. ಇವನಿಗೆ ಇಬ್ಬರು, ಒಬ್ಬ ಮಿನಿಸ್ಟರ್, ಮಂತ್ರಿ, ಆಮೇಲೆ ಒಬ್ಬ ದಂಡನಾಯಕ, ಕಮಾಂಡರ್ ಇನ್ ಚೀಫ್, 30 ಮಕ್ಕಳು. ಎಲ್ಲರೂ ಇದೇ ಥರ. ವಿಶುಕ್ರ ಅಂತ ಹೇಳುವ ಮಂತ್ರಿ, ವಿಶಂಗ ಅಂತ ಹೇಳುವ ದಂಡನಾಥ. ಎಲ್ಲರೂ ಕೂಡ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳೋದಿಲ್ವ ನಾವು? ಹಾಗೆಯೇ ರಾಜ ಹೇಗೋ ಅವನ ಗುಣಗಳು ಹೇಗೆಯೋ ಹಾಗೆಯೇ ಉಳಿದ ಎಲ್ಲರ ಪ್ರಜೆಗಳ ಗುಣವೂ ಕೂಡ ಇದೇ ಥರವಾಗಿತ್ತು. ಲಜ್ಜೆ, ಸೋಮಾರಿತನ, ಅತಿಯಾದ ಆಹಾರ, ಅತಿಯಾದ ನಿದ್ರೆ, ಅಹಂಕಾರ, ಇದರ ಜೊತೆ ಬೇರೆ ಬೇರೆ ಗುಣಗಳು ಕೂಡ, ಎಲ್ಲ ಕೆಟ್ಟ ಗುಣಗಳು ಎಲ್ಲರಿಗೂ ಇತ್ತು. ಈ ಭಂಡಾಸುರ ಎಲ್ಲ ದೇವತೆಗಳನ್ನು ನಿರ್ವೀರ್ಯನಾಗಿ ಮಾಡ್ತಾರೆ. ಆಮೇಲೆ ಇಂದ್ರ ಪದವಿ,
ಎಲ್ಲ ರಾಕ್ಷಸರಿಗೂ ಮೊದಲು ಇದ್ದಿದ್ದು ಹಾಗೆ, ಸ್ವರ್ಗಕ್ಕೆ ಹೋಗಿ ದಂಡೆತ್ತಿ ಹೋಗೋದು, ಅವ್ರ ಜೊತೆ ಯುದ್ಧ ಮಾಡೋದು, ಆಮೇಲೆ ಇಂದ್ರ ಪದವಿ ಬೇಕು ಅಂತ ಶುರು ಮಾಡೋದು. ಆಮೇಲೆ ಇಂದ್ರ ಪುನಃ ಬಂದು ಯಾವುದೋ ಒಬ್ಬ ದೇವರ ಹತ್ರ ಬಂದು ಬೇಡಿಕೊಳ್ತಾನೆ, ನನ್ನ ಪದವಿ ಹೋಗತ್ತೆ ಇಲ್ಲಿಂದ ಅಂತ ಹೇಳಿದಾಗ ಒಬ್ರು ದೇವರು ಯಾರೋ ಬಂದು ಸಹಾಯ ಮಾಡುವಂಥದ್ದು. ಇದು ಪುರಾಣಗಳಲ್ಲಿ ಹಲವು ಕಥೆಗಳಲ್ಲಿ ನಾವು ನೋಡಿದ್ದೇವೆ. ಹಾಗೆ ಇಲ್ಲಿ ಕೂಡ ಬೇರೆ ಎಲ್ಲರ ಹತ್ರ ಹೋದಾಗ, ತ್ರಿಮೂರ್ತಿಗಳ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇದೆಲ್ಲ ನಮ್ಮಿಂದ ಸಾಧ್ಯ ಇಲ್ಲ, ಹಾಗಾದರೆ ಒಂದೇ ಒಂದು ಆ ಶಕ್ತಿ, ಆ ಲಲಿತಾ ಮಾತೆ ಮಾತ್ರ ಇವನ ಸಂಹಾರ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಆದಾಗ ಎಲ್ಲರೂ ಕೂಡ, ಎಲ್ಲ ದೇವರ್ಷಿಗಳು ಎಲ್ಲರೂ ಸೇರಿ ಅವಳನ್ನು ಭೇಟಿಯಾಗಿ ನಮ್ಮನ್ನು ಕಾಪಾಡಬೇಕು ಅಂಥೇಳಿ ಬೇಡಿಕೊಂಡಾಗ ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಅಂತ ಬಂತು. ಇಲ್ಲೀಗ ದೇವರ್ಷಿ ಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ. ದೇವರ್ಷಿ ಗಣ, ದೇವ ಋಷಿ ಎಲ್ಲ ಗಣಗಳು ಸೇರಿಕೊಂಡು ಸಂಘಾತ, ಸಂಘಟನೆ, ಜೊತೆಯಾಗಿ ಒಟ್ಟುಗೂಡಿ ನೋಡಿ, ಒಬ್ರೊಬ್ಬರೇ ಮಾಡಿದರೆ ಏನು ನಡೆಯೋದಿಲ್ಲ. ಎಲ್ಲರೂ ಸೇರಿದಾಗ ಆ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿಗೆ ಆತ್ಮವೈಭವ, ಅವಳನ್ನು ಯಾವ ಥರದಲ್ಲಿ ಹೊಗಳಿದ್ರು, ಆತ್ಮವೈಭವ, ಅವಳು ಅಂದರೆ ಯಾರು? ಆತ್ಮ. ಇದರ ವೈಭವನ್ನ ಅವರು ಎಲ್ಲರೂ ಹೊಗಳಿದ್ರು. ದೇವರ್ಷಿ ಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ. ಈ ಭಂಡಾಸುರನ ವಧೆಗೆ ಉದ್ಯುಕ್ತಳಾಗಿ ಶಕ್ತಿ ಸೇನೆಯ ಜೊತೆ ಸಮನ್ವಿತ ಈಗ ಲಲಿತಾ ಮಾತೆ ಹೊರಡ್ತಾ ಇದ್ದಾಳೆ. ಭಂಡಾಸುರನ ಸಂಹಾರ ಆಗಲೇಬೇಕಾಗಿದೆ. ಭಂಡಾಸುರ ಅಂತ ಹೇಳಿದರೆ ಇದು ಒಂದು ಪುರಾಣದಲ್ಲಿ ಬರುವಂತಹ ಕಥೆ, ಆದರೆ ಇದು ನಮ್ಮೆಲ್ಲರ ಕಥೆ. ನಾವೆಲ್ಲರೂ ಭಂಡಾಸುರರಾಗಿದ್ದೇವೆ. ಸೋಮಾರಿತನ, ಅತಿಯಾದ ನಿದ್ರೆ, ಅತಿಯಾದ ಆಹಾರ, ಅಹಂಕಾರ ಯಾವುದಿಲ್ಲ ಹೇಳಿ ನಮ್ಮಲ್ಲಿ. ಅತಿಯಾದ ಆಹಾರ, ಯಾವುದೋ ಒಂದು ಆಹಾರ ಇಷ್ಟ ಆಯಿತು, ಒಂದು ಪಾಯಸ ಮಾಡಿದೆ ಭಾರಿ ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರೆ ಏನು ಮಾಡೋದು? ಮೂಗಿನವರೆಗೆ ತಿನ್ನೋದು. ಆಮೇಲೆ ಹೊಟ್ಟೆ ತುಂಬಿದಾಗ ಇನ್ನು ನಿದ್ದೆ ಬರುತ್ತೆ. ಮತ್ತೇನಾಗತ್ತೆ? ಸೋಮಾರಿತನ. ಆಯ್ತು, ಇನ್ನು ಲಲಿತಾ ಸಹಸ್ರನಾಮ ನಾಳೆ ಓದುವ, ಇವತ್ತು ಬೇಡ, ಇವತ್ತಿಗೆ ನಿದ್ದೆ ಬಂತ, ಮತ್ತೆ ಒಂದು ಉದಾಸೀನ ಆಗ್ತಾ ಇದೆ. ಜಡ, ಅತಿಯಾದ ಆಹಾರ, ಅತಿಯಾದ ನಿದ್ದೆಯಿಂದ ಒಂದು ಥರದ ಜಡ, ಯಾವುದರಲ್ಲಿ ಉತ್ಸಾಹ ಇಲ್ಲ. ಅಹಂಕಾರ ಅದೇನು ಕಡಿಮೆ ಆಗಲ್ಲ, ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆಯೇ ಲಜ್ಜೆ ಇಲ್ಲದೆ ಮಾಡುವಂತಹ ಕೆಲವು ಕಾರ್ಯಗಳು, ನಮಗೆ ಲಜ್ಜೆ ಇದೆ ಅಂತಾದರೆ ಕೆಲವು ಕಾರ್ಯಗಳನ್ನು ನಾವು ಮಾಡೋದಿಲ್ಲ. ಓಹೋ, ಇದು ಮಾಡಬಾರ್ದು ಅಂತೇಳಿ ನಮಗೆ ನಿಯಮಗಳನ್ನು ತಿಳಿದಿರ್ತೇವೆ. ಅದೇ ಲಜ್ಜೆ ಇಲ್ಲದೆ ಇದ್ದರೆ ನಿಯಮಗಳು ಗೊತ್ತಿದೆ, ಇದ್ದರೂ ಕೂಡ ಯಾರು ನೋಡ್ತಾ ಇಲ್ಲಲ್ಲ, ಅದರ ಉಲ್ಲಂಘನೆಯನ್ನು ಮಾಡೇ ಬಿಡ್ತೇವೆ. ಹಾಗಾಗಿ ಇದು ಭಂಡಾಸುರ ಅಂತ ಹೇಳಿದರೆ ಯಾವುದೋ ರಾಕ್ಷಸ ಅಂತ ಅಂದ್ಕೊಳ್ಬಾರ್ದು. ನಾವೇ ಭಂಡಾಸುರರು. ನಮ್ಮ ಒಳಗೆ ಅವಳು ಇವಾಗ ಆವಿರ್ಭೂತಳಾಗಬೇಕು, ಈ ಸಂಹಾರ ಆಗಬೇಕು. ಒಳಗಿನ ಕೆಟ್ಟ ಗುಣಗಳು ಯಾವುದಿದೆಯೋ ಇದರ ಸಂಹಾರ ಮಾಡುವುದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಂಘಟಿತರಾಗಿ, ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಇಲ್ಲಿ ಸಂಘಟನೆ ಅಂತ ಹೇಳಿದ್ರೆ ಬೇರೆ ಬೇರೆ ಜನರ ಸಂಘಟನೆ ಅಲ್ಲ, ನಮ್ಮ ದೇಹದ ಒಳಗೆ ನಾಲಿಗೆ, ಮನಸ್ಸು, ಎಲ್ಲ ಇಂದ್ರಿಯಗಳು ಜೊತೆ ಸೇರಿ, ಬುದ್ಧಿ ಎಲ್ಲವೂ ಜೊತೆ ಸೇರಿ ಸಂಘಟಿತರಾಗಿ ಅವಳಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತವಾಗಿಯೂ ಅವಳು ತನ್ನ ಶಕ್ತಿ ಸೇನೆಯ ಜೊತೆ ಬಂದು ಇದರ ಈ ಕೆಟ್ಟ ಗುಣಗಳು ಏನಿದೆಯೋ ಇದನ್ನೆಲ್ಲ ಸಂಹಾರ ಮಾಡ್ತಾಳೆ ಅಂತ ಹೇಳುವ ವಿಚಾರ ಇಲ್ಲಿ. ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ, ತನ್ನ ಸೇನೆಯ ಜೊತೆ ಹೊರಟ್ಲು. ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತ. ಸಂಪತ್ಕರಿ ಅಂತ ಹೇಳಿದ್ರೆ ಒಬ್ಳು ದೇವತೆ. ಸಿಂಧುರ, ಸಿಂಧೂರ ಅಲ್ಲ ಇದು, ಎಲ್ಲರೂ ನೆನ್ಪಿಟ್ಕೊಳ್ಬೇಕು. ಲಲಿತಾ ಸಹಸ್ರನಾಮ ಹೇಳುವಾಗ ಕೂಡ, ಪಠಣೆ ಮಾಡುವಾಗ ಕೂಡ ಸಿಂಧೂರ ಅಂತ ಹೇಳ್ಬಾರ್ದು. ಸಂಪತ್ಕರಿ ಸಮಾರೂಢ ಸಿಂಧೂರ ವ್ರಜ ಸೇವಿತ, ತಪ್ಪು. ಸಂಪತ್ಕರಿ ಸಮಾರೂಢ ಸಿಂಧುರ ವ್ರಜ ಸೇವಿತ. ಸಿಂಧುರ ಅಂತ ಹೇಳಿದ್ರೆ ಆನೆ, ಆನೆಯ ಪಡೆ, ಗಜ ಪಡೆ. ನಮಗೆ ಗೊತ್ತಿದೆ, ಮೊದಲೆಲ್ಲ ಯುದ್ಧದಲ್ಲಿ ಈ ಸೈನ್ಯದಲ್ಲಿ ಆನೆಗಳು ಖಂಡಿತವಾಗಿಯೂ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದೆವು. ಅದು ಬೇಕೇ ಬೇಕು, ಆನೆ ಬೇಕೇ ಬೇಕು. ಹಾಗೆಯೇ ಮತ್ತೆ ಬರುವಂಥದ್ದು ಕುದುರೆ, ಇವೆರಡು ಬೇಕೇ ಬೇಕು. ಹಾಗೆ ಇಲ್ಲಿ ಸಂಪತ್ಕರಿ ಅಂತ ಹೇಳುವ ಒಂದು ದೇವತೆ, ಅವಳು ಸಮಾರೂಢ, ಯಾವುದರ ಮೇಲೆ ಸಮಾರೂಢಳಾಗಿ? ಸಿಂಧುರ, ಆನೆಯ ಮೇಲೆ ಗಜ ಪಡೆ, ತುಂಬ
ತುಂಬ ಆನೆಗಳಿದ್ದವು. ಅದರಲ್ಲಿ ಒಂದು ಆನೆ ಮೇಲೆ ತಾನು ಕೂತ್ಕೊಂಡು ಅವಳು ಸೇವಿತಾ ಅಂದರೆ ಲಲಿತಾ ಮಾತೆಯ ಸೇವೆ ಮಾಡುವುದಕ್ಕೋಸ್ಕರ ಸಿದ್ಧಳಾಗಿ ಸಂಪತ್ಕರಿ ಅಂತ ಹೇಳುವ ದೇವತೆ. ಈ ದೇವತೆ ಯಾರಿಗೆಲ್ಲ ಉತ್ತಮ ಗುಣಗಳು ನಾಶವಾಗಿ ಹೋಗತ್ತೋ, ಯಾವುದೋ ಕಾರಣದಿಂದ ಒಳ್ಳೆಯವರಾಗಿದ್ದರೂ ಆದರೂ ಈಗ ನೋಡಿ ಹೀಗೆ ಆಗಿದೆ ಅಂತ ನಾವು ಹೇಳೋದಿಲ್ವಾ, ಅಂಥವರಿಗೆ ನಾವು ಕೂಡ ಅದರಲ್ಲಿ ಬರ್ತೇವೆ. ಅಂಥವರಿಗೆ ಎಚ್ಚರಿಕೆ ಕೊಟ್ಟು, ಯಾಕೆ ಅಂತ ಹೇಳಿದ್ರೆ ಈ ಸಂಪತ್ಕರಿ ಅಂತ ಹೇಳೋಳು ಬಂದಿರುವಂಥದ್ದು, ಹುಟ್ಟಿರುವಂಥದ್ದು ಈ ಜಗನ್ಮಾತೆಯ ಅಂಕುಶದಿಂದ. ಅಂಕುಶ ಅಂದರೆ ಗೊತ್ತಿದೆ ನಮಗೆ, ಹಿಡಿದು ಎಳೆದು ಎಚ್ಚರಿಸುವಂಥದ್ದು. ಹಾಗೆ ಅವಳು ಎಚ್ಚರಿಸ್ತಾಳೆ ನಮ್ಮನ್ನು. ಎಚ್ಚರಿಸಿ ಮತ್ತೆ ನಮ್ಮ ಒಳ್ಳೆಯ ಗುಣಗಳನ್ನು ತಗೋ, ನಿನ್ನ ಒಳ್ಳೆ ಗುಣ ಮತ್ತೆ ತಗೋ ನೀನು ಅಂತ ಹೇಳಿ ನಮಗೆ ಮತ್ತೆ ಕೊಡುವಂಥವಳು ಈ ಸಂಪತ್ಕರಿ ದೇವತೆ. ಅದಕ್ಕೆ ಅವಳಿಗೆ ಸಂಪತ್ ಕರಿ ಅಂತ ಹೆಸರು. ಸಂಪತ್ತನ್ನು ಕೊಡುವಂಥವಳು. ಯಾವಾಗ ನಾವು ಅದನ್ನೆಲ್ಲ ಕಳೆದುಕೊಂಡು ಕೆಟ್ಟವರಾಗಿ ನಮ್ಮ ವರ್ತನೆ ಆಗಿದ್ದರೆ ನಮ್ಮನ್ನು ಅಂಕುಶದಿಂದ ತಿವಿದು ಎಚ್ಚರಿಸಿ ಬಾದಾರಿಗೆ ಅಂತ ಹಿಡಿದು ಹೇಳ್ಕೊಂಡು ಬಂದು ಮತ್ತೆ ಆ ಗುಣಗಳನ್ನು ನಮಗೆ ದಯಪಾಲಿಸುವಂಥವಳು ಸಂಪತ್ಕರಿ. ಆನೆಯ ಮೇಲೆ ಕೂತ್ಕೊಂಡು ಬರುವಂಥವಳು. ಇದು ಸಿಂಧೂರ ವ್ರಜ ಅಂತ ಹೇಳಿದರೆ ಗಜಗಳ ಪಡೆ. ಆಮೇಲೆ ಅಶ್ವಾರೂಢ ಅಧಿಷ್ಠಿತ ಅಶ್ವ ಕೋಟಿ ಕೋಟಿ ಭಿರಾವೃತ. ಈಗ ಅಶ್ವ ಅಂತ ಹೇಳಿದರೆ ಕುದುರೆಗಳು ಬೇಕು. ಈ ದೇವತೆ ಅಶ್ವಾರೂಢ ಅಧಿಷ್ಠಿತ, ಕುದುರೆಗಳ ಮೇಲೆ ಕೂತ್ಕೊಂಡು, ಅಂದರೆ ಇಲ್ಲಿ ಕುದುರೆಗಳು ಅಂತ ಹೇಳಿದರೆ ನಮ್ಮ ಇಂದ್ರಿಯಗಳು. ಹೇಗೆ ಕುದುರೆ ವೇಗವಾಗಿ ಓಡುತ್ತೆ ನೋಡಿ, ಕುದುರೆ ವೇಗವಾಗಿ ಓಡೋದಕ್ಕೆ ಹೆಸರು ತಾನೆ. ನಮ್ಮ ಇಂದ್ರಿಯಗಳು ಅಷ್ಟೇ, ಹೇಗೆ ಓಡುತ್ತೆ. ಎಲ್ಲೋ ಒಂದು ಒಳ್ಳೆಯ ವಾಸನೆ ಬಂದರೆ ಸಾಕು, ಮನಸ್ಸು ಆಹಾ ಇದನ್ನು ತಿನ್ನಬೇಕು, ನಾಲಿಗೆ ಅದಕ್ಕೆ ಕಾಯ್ತಾ ಇರುತ್ತೆ ಇದನ್ನು ತಿನ್ನಬೇಕು ಅಲ್ವೇ. ನಮ್ಮ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ನಮ್ಮ ವಶದಲ್ಲಿ ಇಲ್ಲದೆ ಆ ನಾಗಾಲೋಟದಲ್ಲಿ ಓಡ್ತಾ ಇದ್ದಾಗ ಅದನ್ನು ವಶದಲ್ಲಿ ತೆಗೆದುಕೊಂಡು ಬರುವಂಥವಳು ಈ ಅಶ್ವಾರೂಢ ದಿಷ್ಟಿತ ಅಶ್ವ ಕೋಟಿ ಕೋಟಿ ಬಿರಾವೃತ. ಸುಮಾರು ಅಶ್ವಗಳನ್ನು ಸೇರಿಸಿಕೊಂಡು ನಮ್ಮ ಈ ಅಶ್ವ ಅಂತ ಹೇಳುವ ಇಂದ್ರಿಯಗಳನ್ನು ವಶದಲ್ಲಿ ತೆಗೆದುಕೊಂಡು ಬರ್ತಾಳೆ ಈ ದೇವತೆ. ಆಮೇಲೆ ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ. ಚಕ್ರರಾಜ ಅಂತ ಹೇಳಿದರೆ ಶ್ರೀಚಕ್ರದ ಅದ್ಭುತವಾದ ವರ್ಣನೆಯನ್ನು ಆಮೇಲೆ ನೋಡೋಣ. ಇದರಲ್ಲೀಗ ಒಂದು ಪರಿಚಯ ಮಾತ್ರ. ಈ ಲಲಿತಾ ಮಾತೆ ತನ್ನ ಎಲ್ಲ ಆಯುಧಗಳ ಜೊತೆ ಈ ಶ್ರೀಚಕ್ರದಲ್ಲಿ ಕುಳಿತುಕೊಂಡು ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾಳೆ. ಆಯುಧಗಳು ಇದರಲ್ಲಿ ಚಕ್ರರಾಜ ರಥಾರೂಢ ಸರ್ವ ಆಯುಧ ಪರಿಷ್ಕೃತ. ಎಲ್ಲ ಆಯುಧಗಳಿಂದ ಅವಳು ಅಲಂಕರಿಸಿಕೊಂಡಿದ್ದಾಳೆ. ಶ್ರೀಚಕ್ರ ಅಲಂಕಾರವಾಗಿದೆ ಎಲ್ಲ ಆಯುಧಗಳಿಂದ. ಏನು ಈ ಆಯುಧಗಳು ಅಂತ ಹೇಳಿದರೆ, ನಾವು ಸಾಧನೆ ಮಾಡೋದಕ್ಕೆ ನಾನಾ ಥರದ ರೀತಿಗಳಿವೆ. ಇದು ಎಲ್ಲವೂ ಸೇರಿ ಸರ್ವ ಆಯುಧ. ಇದನ್ನೆಲ್ಲ ಆಯುಧಗಳು ಅಂತ ನಾವು ಕರಿಬೇಕು. ಅದರಲ್ಲಿ ನಾನಾ ಥರದ ಯೋಗಿನಿಯರೆಲ್ಲ ಇದ್ದಾರೆ, ಅದನ್ನೆಲ್ಲ ಆಮೇಲೆ ನೋಡೋಣ. ಒಂದು ಕ್ಲಾಸಿನಲ್ಲಿ ಬರೀ ಶ್ರೀಚಕ್ರದ ವರ್ಣನೆ ಮಾತ್ರ ಇರುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅಂತೇಳಿ. ಇದರಲ್ಲಿ 9 ಚಕ್ರಗಳಿರುವ ರಥ ಇದು ಶ್ರೀಚಕ್ರ. ಚಕ್ರರಾಜ ರಥ, ಇದಕ್ಕೆ ಚಕ್ರಗಳ ರಾಜ ಅಂತ ಹೆಸರು. ನಾನಾ ಥರದ ಚಕ್ರಗಳಿವೆ, ಅಂದರೆ ರಥಗಳಿವೆ. ಶ್ರೀಚಕ್ರಕ್ಕೆ ಚಕ್ರರಾಜ ಅಂತ ಹೆಸರು. ರಥಾರೂಢ, ಈ ಚಕ್ರರಾಜದಲ್ಲಿ ಶ್ರೀಚಕ್ರದ ಮೇಲೆ ಕುಳಿತುಕೊಂಡು ಆರೂಢಳಾಗಿ ಸರ್ವ ಆಯುಧ ಪರಿಷ್ಕೃತ. ಇದರಲ್ಲಿ 9 ಚಕ್ರಗಳಿವೆ. ಈ 9 ಚಕ್ರಗಳು ನಮ್ಮ ದೇಹದಲ್ಲಿರುವ ನವದ್ವಾರಗಳು ಅಂತ ಹೇಳ್ತೀವಿ. ನವದ್ವಾರೇ ಪುರೇ ದೇಹಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ನವದ್ವಾರಗಳನ್ನು ಸೂಚಿಸುತ್ತೆ. ಅದು ಅಲ್ಲದೆ 5 ಶಕ್ತಿ ತತ್ವಗಳು, 4 ಶಿವತತ್ವಗಳು. ಇದು 9. 5 + 4 9. 5 ಶಕ್ತಿ ತತ್ವಗಳು ತ್ರಿಕೋಣಾಕಾರದಲ್ಲಿ ಇದೆ. ಕೆಳಮುಖವಾಗಿರುವ ತ್ರಿಕೋಣಗಳು 5, ಇದಕ್ಕೆ ಶಕ್ತಿ ತತ್ವ ಅಂತ ಹೆಸರು. ಹಾಗೆಯೇ ಮೇಲ್ಮುಖವಾಗಿದೆ
ಈ ತ್ರಿಕೋಣಗಳು ಮೇಲ್ಮುಖವಾಗಿವೆ, ಹೀಗಿರೋದು 4 ಇದೆ. ಇದಕ್ಕೆ ಹೆಸರು ಶಿವತತ್ವಗಳು. ಇದು ಶ್ರೀಚಕ್ರದಲ್ಲಿ ಇರುವಂತಹದ್ದು. ಇದನ್ನು ವರ್ಣನೆ ಆಮೇಲೆ ನೋಡೋಣ. ಈಗ ಚಕ್ರರಾಜ ರಥಾರೂಢ ಸರ್ವಾಯುಧ ಪರಿಷ್ಕೃತ, ಇದು ಒಂದು ದೃಷ್ಟಿಕೋನದಿಂದ. ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಿದ್ರೆ, ನಮ್ಮ ದೇಹದಲ್ಲಿ ಈ ಸಹಸ್ರಾರ ಚಕ್ರವನ್ನು ಬಿಟ್ಟರೆ ಈ 6 ಚಕ್ರಗಳಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾ. ಮೇಲೆ ಸಹಸ್ರಾರ ಸೇರಿದರೆ 7 ಆಗತ್ತೆ. ಈ ಸಹಸ್ರಾರವನ್ನು ಬಿಟ್ಟು ಈಗ 6 ಚಕ್ರಗಳಿವೆ. ಈ ಚಕ್ರಗಳಲ್ಲಿ ಇವಳು ಕೂತಿದ್ದಾಳೆ ಆರೂಢ, ಚಕ್ರರಾಜರಥಾರೂಢ. ಹಾಗೆ ಈ ದೃಷ್ಟಿಕೋನದಿಂದ ನಮ್ಮ ದೇಹದ ಒಳಗಿರುವಂತಹ ಚಕ್ರಗಳನ್ನು ನಾವು ನಮ್ಮ ವಶದಲ್ಲಿ ಇಟ್ಟುಕೊಂಡಾಗ ನಾವು ಅವಳ ಅನುಭವವನ್ನು ಪಡಿಬಹುದು. ನಮ್ಮಲ್ಲಿಯೇ ಅವಳಿದ್ದಾಳೆ. ಈಗ ನಮಗೆ ಇನ್ನೂ ಅನುಭವಕ್ಕೆ ಬಂದಿಲ್ಲ, ಗೊತ್ತಿದೆ, ಈಗ ಓದಿ ಗೊತ್ತಿದೆ ನಮ್ಮಲ್ಲಿ ಅವಳಿದ್ದಾಳೆ ಅಂತ, ಆದರೆ ಅನುಭವಕ್ಕೆ ನಮಗೆ ಬರ್ತಾ ಇಲ್ಲ. ಈ ಚಕ್ರಗಳನ್ನು ನಾವು ನಮ್ಮ ವಶದಲ್ಲಿ ಇಟ್ಟುಕೊಂಡಾಗ, ಚಕ್ರಗಳು ಅಂತ ಹೇಳಿದರೆ ಇದೆಲ್ಲ ಪಂಚಭೂತಗಳ ತತ್ವಗಳೇ. ನಮಗೆ ಪಂಚಭೂತಗಳ ಬಗ್ಗೆ ಗೊತ್ತಿದೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಹಾಗೆ ಪ್ರತಿಯೊಂದು ಚಕ್ರ ಒಂದೊಂದು ಭೂತವನ್ನು ಸೂಚಿಸುತ್ತೆ. ಪಂಚಭೂತಗಳಲ್ಲಿ ಒಂದೊಂದು ಭೂತವನ್ನು ಸೂಚಿಸುತ್ತೆ. ಆಜ್ಞಾ ಚಕ್ರ ಮನಸ್ಸನ್ನು ಸೂಚಿಸುತ್ತೆ. ಈ ಚಕ್ರಗಳಲ್ಲಿ ಆರೂಢ ಅವಳು ಕೂತುಕೊಂಡು, ಅಂದರೆ ನಾವು ಆ ಥರದ ದೃಷ್ಟಿಯಿಂದ ನಾವು ಧ್ಯಾನ ಮಾಡಿದಾಗ ಅವಳ ಅನುಭವ ನಮಗೆ ಖಂಡಿತವಾಗಿಯೂ ಆಗತ್ತೆ. ಆಮೇಲೆ ಗೇಯಚಕ್ರರಥಾರೂಢ ಮಂತ್ರಿಣಿ ಪರಿಸೇವಿತ. ಗೇಯಚಕ್ರ ಅಂತ ಹೇಳಿದ್ರೆ ಇನ್ನೊಂದು ಚಕ್ರ, ಈ ಶ್ರೀಚಕ್ರದ ಜೊತೆಯಲ್ಲೇ ಹೋಗುವಂತಹ ಚಕ್ರ ಇದು. ಗೇಯ ಅಂತ ಹೇಳಿದ್ರೆ ಒಂದು ಅರ್ಥ ಮುಖ್ಯವಾದದ್ದು, ಇನ್ನೊಂದು ಅರ್ಥ ಸಂಗೀತ ಅಂತ ಹೇಳ್ಬೋದು, ಇಲ್ಲ ನಾದ ಅಂತ ಹೇಳ್ಬೋದು. ಇದರಲ್ಲಿ ಕೂತ್ಕೊಂಡು ಯಾರು ಹೋಗ್ತಾಳೆ ಅಂತೇಳಿದ್ರೆ ಮಂತ್ರಿಣಿ, ಅವಳ ಮಂತ್ರಿ. ಅವಳ ಮಂತ್ರಿ ಯಾರು? ಶ್ಯಾಮಲಾಂಬ, ಶ್ಯಾಮಲಾ ದೇವಿ, ಶ್ಯಾಮಲಾ ದಂಡಕ, ಅದು ಕೂಡ ಸ್ತೋತ್ರ ಇದೆ. ಶ್ಯಾಮಲಾಂಬ ಅಂತ ಹೇಳುವ ದೇವತೆ ನಮ್ಮ ಜಗನ್ಮಾತೆಯ ಮಂತ್ರಿಣಿ, ಮಂತ್ರಿ ಆಗಿರ್ತಾಳೆ. ಮಂತ್ರಾಲೋಚನೆಯನ್ನು ಮಾಡುವಂಥವರು ಮಂತ್ರಿ. ಇವಳು ಈ ಥರದ ಚಕ್ರದಲ್ಲಿ ಕೂತ್ಕೊಂಡು ಪರಿಸೇವಿತ ಅವಳ ಸೇವೆಯನ್ನು ಮಾಡ್ತಾಳೆ. ಈ ಶ್ಯಾಮಲಾಂಬ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಬೇಕು ಬೇಡಗಳನ್ನು ದೂರ ಮಾಡ್ತಾಳೆ. ಈ ಥರದ ಚಕ್ರದಲ್ಲಿ ಕುಳಿತುಕೊಂಡು ನಮ್ಮ ಬೇಕು ಬೇಡಗಳು, ಇದೇ ತಾನೇ ನಮ್ಮ ಸಂಸಾರ, ಇದು ಬೇಕು ಅದು ಬೇಡ, ಇನ್ನು ಬೇರೇನಿದೆ ನಮ್ಮಲ್ಲಿ? ಈ ಥರದ ಬೇಕು ಬೇಡಗಳನ್ನು, ಲೌಕಿಕವಾದ ಬೇಕು ಬೇಡಗಳನ್ನು ದೂರ ಮಾಡುವಂಥವಳು ಈ ಮಂತ್ರಿಣಿಯಾದ ಶ್ಯಾಮಲಾಂಬ. ಕಿರಿಚಕ್ರರಥಾರೂಢ ದಂಡನಾಥ ಪುರಸ್ಕೃತ. ಕಿರಿಚಕ್ರರಥಾರೂಢ ದಂಡನಾಥ. ಅವಳ ದಂಡನಾಥ ಯಾರು ಅಂತ ಹೇಳಿದ್ರೆ ವಾರಾಹಿ. ವಾರಾಹಿ ಅಂತ ಹೇಳಿದ್ರೆ ವರಾಹ ರೂಪ ಗೊತ್ತಿದೆ ನಮಗೆ. ಹಂದಿ, ಅದು ದೊಡ್ಡ, ಸಣ್ಣ ಹಂದಿ ಅಲ್ಲ, ದೊಡ್ಡ ಹಂದಿಗೆ ವರಾಹ ಅಂತ ಹೇಳ್ತೀವಿ ನಾವು. ವರಾಹ ಅವತಾರ ಇದೆ ತಾನೆ. ಕೋರೆ ದಾಡೆಗಳಿರುವಂತಹ ವಾರಾಹಿ. ಇದು ಕಿರಿ ಅಂತ ಹೇಳಿದ್ರೆ ಹಂದಿ ಅಥವಾ ವರಾಹ. ಆ ಥರದ ಚಕ್ರ. ಅವಳ ರಥ ಕೂಡ ಅದೇ ಆಕಾರದಲ್ಲಿದೆ ಅಂತೆ. ಒಂದು ಹಂದಿ ಅಥವಾ ವರಾಹದ ರೂಪದಲ್ಲಿ, ವರಾಹದ ಆಕಾರದಲ್ಲಿ ಈ ರಥ ಇದೆ. ಇದನ್ನು ಏರಿ ವಾರಾಹಿ ಅವಳು ಕೂಡ ದಂಡನಾಥಳಾಗಿ ಪುರಸ್ಕೃತಳಾಗ್ತಾಳೆ. ಅಂದರೆ ನಾವು ಹೊರಗಡೆಯಿಂದ ನೋಡುವಾಗ ಭಾರಿ ಚೆನ್ನಾಗಿರ್ತೇವೆ, ಒಳಗಡೆ ಅಂತರಂಗದಲ್ಲಿ ಶೋಧಿಸಿದರೆ ಒಳ್ಳೆತನ ಇರ್ಬೋದು, ಇಲ್ಲ ಅಂತಲ್ಲ. ಆದರೂ ಎಷ್ಟೇ ಒಳ್ಳೆಯವರಾದರೂ ಒಳಗಡೆ ಏನೋ ಒಂದು ಕೆಟ್ಟ ಗುಣಗಳು ಇದ್ದೇ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯದಲ್ಲಿ ಯಾವುದೋ ಒಂದಾದರೂ ಸ್ವಲ್ಪವಾಗಿ ಆದರೂ ಇರುತ್ತೆ. ಹಾಗೆ ಇದ್ದದ್ದನ್ನು ಕೂಡ ಒಳಗಡೆ, ಹೇಗೆ ಒಂದು ವರಾಹ ಒಳಗಡೆ ಹೋಗಿ ಭೂಮಿಯನ್ನು ಅಗೆದು ಹೋಗುತ್ತೆ ನೋಡಿ, ಅದು ಅಗೆದು ಗುಂಡಿ ತೋಡಿ ಒಳಗಿನಿಂದ ಏನಿದೆಯೋ ಅದರ ತೆಗೆಯತ್ತಂತೆ ಈ ವರಾಹ. ಹಾಗೆಯೇ ನಮ್ಮ ಮನಸ್ಸಿನ ಒಳಗೆ ಹೋಗಿ ಅಗೆದು, ಹೊರಗಡೆ ಏನು ಕಾಣೋದಿಲ್ಲ, ಮನಸ್ಸು ಭಾರಿ ಚೆನ್ನಾಗಿದೆ, ಆದರೆ ಒಳಗಡೆ ಹೋದರೆ ಏನು ಕೆಟ್ಟದಿದೆಯೋ, ಏನು ನಕಾರಾತ್ಮಕವಾದ ಭಾವನೆಗಳು ಅಲ್ಲಿದೆಯೋ ಅದನ್ನೆಲ್ಲ ಹೊರಗೆ ತೆಗೆದು ಬಿಸಾಕ್ತಾಳಂತೆ. ನೋಡಿ, ಮಂತ್ರಿಣಿ ಅಂತ ಹೇಳಿದರೆ ನಮ್ಮ ಬೇಕು ಬೇಡಗಳನ್ನು ತೆಗೆದು ಹಾಕ್ತಾಳೆ. ವಾರಾಹಿ ಅಂತ ಹೇಳಿದರೆ
ಈ ಷಡ್ ವೈರಿಗಳು ಯಾವುದೇ ಮೂಲೆಯಲ್ಲಿರಲಿ ಅದನ್ನು ಅಗೆದು ತೆಗೆದು ನಮ್ಮನ್ನು ಆ ಲಲಿತಾ ಮಾತೆಯ ಭಾವನೆ ಅಥವಾ ಅನುಭವ ಆಗೋದಕ್ಕೆ ನಮ್ಮನ್ನು ಸಿದ್ಧಳಾಗಿ ಮಾಡುವಂಥವಳು ಈ ವಾರಾಹಿ. ಮಂತ್ರಿಣಿ ಶ್ಯಾಮಲಾಂಬ, ದಂಡನಾಥ ಕಮಾಂಡರ್ ಇನ್ ಚೀಫ್ ಆಫ್ ದ ಆರ್ಮಿ ಅಂತ ಹೇಳೋದಿಲ್ವಾ, ಇದು ವಾರಾಹಿ. ಆಮೇಲೆ ಜ್ವಾಲಾಮಾಲಿನಿಕಾ ಕ್ಷಿಪ್ತ ವರ್ಣಿ ಪ್ರಾಕಾರ ಮಧ್ಯಗ. ಜ್ವಾಲಾಮಾಲಿನಿ ಅಂತೇಳು ಒಬ್ಳು ನಿತ್ಯ ದೇವತ. 16 ನಿತ್ಯ ದೇವತೆಗಳಿರ್ತಾರೆ, ಷೋಡಶಿ ಅಂತೇಳಿ. 14ನೆಯವಳು ಅದರಲ್ಲಿ ಜ್ವಾಲಾಮಾಲಿನಿ. ಇವಳೇನು ಮಾಡ್ತಾಳೆ, ಒಂದು ನಮ್ಮ ಸುತ್ತ ಒಂದು ಕೋಟೆಯನ್ನು ಕಟ್ತಾಳೆ, ಬೆಂಕಿಯ ಕೋಟೆ. ಈ ಸೀತಾಪಹರಣ ಮಾಡುವಾಗ ರಾವಣನಿಗೆ ಆ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋಗಕ್ಕಾಗೋದಿಲ್ಲ, ಅಲ್ಲಿ ಬೆಂಕಿ ಕಾಣಿಸುತ್ತೆ ಅವನಿಗೆ. ಹಾಗೆಯೇ ನಮ್ಮ ಸುತ್ತ ಕೂಡ ಈ ಕೋಟೆಯನ್ನು ಕಟ್ತಾಳೆ ಇವಳು ಜ್ವಾಲಾಮಾಲಿನಿ. ಯಾವುದು ಈ ಕೋಟೆ? ಬೆಂಕಿಯ ಕೋಟೆ ಅಂದರೆ ಯಾವುದು? ನಾಮಸ್ಮರಣ. ಯಾವಾಗ ನಾವು ನಾಮಸ್ಮರಣವನ್ನು ನಿತ್ಯ ಮಾಡ್ತಾ ಇರ್ತೇವೋ ನಮ್ಮ ಸುತ್ತ, ನಮ್ಮ ದೇಹದ ಸುತ್ತ, ನಮ್ಮ ಮನಸ್ಸಿನ ಸುತ್ತ, ನಮ್ಮ ಬುದ್ಧಿಯ ಸುತ್ತ ಒಂದು ಪ್ರಬಲವಾದ ಕೋಟೆ ಸಿದ್ಧವಾಗತ್ತೆ. ಏನು ಮಾಡುತ್ತೆ ಈ ಕೋಟೆ ಅಂತೇಳಿದ್ರೆ, ದುಷ್ಟ ಶಕ್ತಿಗಳಿಂದ ನಮ್ಮ ರಕ್ಷಣೆಯನ್ನು ಮಾಡುತ್ತೆ. ನಮ್ಮ ಮನಸ್ಸು ಬುದ್ಧಿ ಯಾವುದೇ ದುರ್ಮಾರ್ಗದಲ್ಲಿ ಹೋಗದ ಹಾಗೆ ನಮ್ಮ ರಕ್ಷಣೆಯನ್ನು ಮಾಡುವಂಥವಳು ಇದು ಜ್ವಾಲಾಮಾಲಿನಿ. ಮಂತ್ರಿಣಿ ದಂಡನಾಥ, ಆಮೇಲೆ ಕೋಟೆಯನ್ನು ಕಟ್ಟುವಂಥವಳು ಜ್ವಾಲಾಮಾಲಿನಿ. ಭಂಡ ಸೈನ್ಯ ವಧೋದ್ಯುಕ್ತ ಶಕ್ತಿ ವಿಕ್ರಮ ಹರ್ಷಿತ. ಈಗ ಭಂಡನ ಸೈನ್ಯವನ್ನೇ ವಧೆ ಮಾಡುವುದಕ್ಕೋಸ್ಕರ ಸಿದ್ಧಳಾಗಿ ಎಲ್ಲ ಶಕ್ತಿ ಸೇನೆಯ ಜೊತೆ ಸಂತೋಷದಲ್ಲಿದ್ದಾಳೆ ಲಲಿತಾ ಮಾತ. ಯಾಕೆ? ಮಂತ್ರಿಣಿಯಾದ ಶ್ಯಾಮಲಾಂಬ ಬೇಕು ಬೇಡಗಳನ್ನು ಓಡಿಸ್ತಾ ಇದ್ದಾಳೆ. ವಾರಾಹಿ ಮನಸ್ಸಿನಲ್ಲಿ ಬರುವಂತಹ ಈ ಷಡ್ ವೈರಿಗಳನ್ನು ಓಡಿಸ್ತಾ ಇದ್ದಾಳೆ. ಹಾಗೆಯೇ ಜ್ವಾಲಾಮಾಲಿನಿ ನಾಮಸ್ಮರಣೆ ಅಂತ ಹೇಳುವ ಒಂದು ಕೋಟೆಯನ್ನ ನಮ್ಮ ಸುತ್ತ ಕಟ್ಟಿದಾಗ ಈಗ ಅವಳು ಆವಿರ್ಭೂತಳಾಗಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗಾಗಿ ನೋಡಿ ಲಲಿತಾ ಮಾತೆ ಸಂತೋಷ ಪಡ್ತಾಳೆ. ಓಹೋ, ನಾನಿಲ್ಲಿ ಈಗ ನನ್ನ ಇರುವಿಕೆಯನ್ನ ಇವರಿಗೆ ಅನುಭವಕ್ಕೆ ತಂದು ಕೊಡ್ಬೋದು, ಯಾಕೆಂದ್ರೆ ಇವರು ಸಿದ್ಧರಾಗಿದ್ದಾರೆ. ಮಂತ್ರಿಣಿ ದಂಡನಾಥರು ಇವರೆಲ್ಲ ನಮಗೆ ಎಷ್ಟು ಸಹಕಾರವನ್ನು ಕೊಡ್ತಿದ್ದಾರೆ. ಇವರ ಸಹಾಯದಿಂದ ನಾವು ಅವಳ ಅನುಭವವನ್ನು ಪಡೆಯೋದಕ್ಕೆ ಈಗ ಸಿದ್ಧರಾಗ್ತಾ ಇದ್ದೇವೆ. ನಿತ್ಯ ಪರಾಕ್ರಮ ಆಟೋಪ ನಿರೀಕ್ಷಣ ಸಮುತ್ಸುಕ. ನಿತ್ಯ ಪರಾಕ್ರಮ ಆಟೋಪ, ನಾವು ಹೇಳೋದಿಲ್ವ ಆಟಾಟೋಪ ಅಂತ ಹೇಳೋದಿಲ್ವಾ, ಹಾಗೆಯೇ ಅವಳ ಎಲ್ಲ ಆಟೋಪಗಳನ್ನು ತೋರಿಸಲಿಕ್ಕೆ, ಅಂದ್ರೆ ಏನು ಶೋ ಬಿಸ್ನೆಸ್ ಅಲ್ಲ ಇಲ್ಲಿ, ತಾನು ಈ ದೇಹದಲ್ಲಿ ಅಂದರೆ ನಮ್ಮಲ್ಲಿ ಆವಿರ್ಭೂತಳಾಗಲಿಕ್ಕೆ ಎಲ್ಲ ಸಿದ್ಧವಾಗಿದೆ ಅಂತ ಹೇಳಿದರೆ, ಇನ್ನು ನಾನು ಬರ್ತೇನೆ, ನಾನು ನಿಮಗೆ ತೋರಿಸ್ತೇನೆ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ ಅವಳು. ಭಂಡ ಪುತ್ರ ವಧೋದ್ಯುಕ್ತ ಬಾಲ ವಿಕ್ರಮನಂದಿತ. ಭಂಡನ ಪುತ್ರರು 30 ಜನ ಪುತ್ರ ರತ್ನರು. ಆ ಭಂಡಾಸುರನಿಗೆ ಎಲ್ಲವೂ ಅದೇ ಗುಣಗಳು. ಭಂಡಾಸುರನಿಗೆ ಯಾವುದು ಗುಣಗಳಿದೆಯೋ ಅದೇ ಗುಣಗಳನ್ನು ಪಡೆದುಕೊಂಡು ಬಂದಿದ್ದಾರೆ ಈ 30 ಪುತ್ರ ರತ್ನರು. ಇವರನ್ನ ಕೊಲ್ಲಿಕ್ಕೆ ಬಾಲ, ಪುಟ್ಟ ಹುಡುಗಿ ಲಲಿತಾ ಮಾತೆಯ ಸಣ್ಣ ಕುಮಾರಿ ರೂಪ, 9 ವರ್ಷದ ಬಾಲ ತ್ರಿಪುರ ಸುಂದರಿ ಅಂತ ಹೆಸರು ಇವಳಿಗೆ. ಈ ಶ್ರೀವಿದ್ಯಾ ಉಪಾಸಕರು ಮೊದಲು ಕಲಿಯುವಾಗ ಮೊದಲು ಉಪಾಸನೆ ಮಾಡೋದು ಈ ಬಾಲಾ ತ್ರಿಪುರ ಸುಂದರಿಯನ್ನು. ಇವಳು 9 ವರ್ಷದವಳಾದರೂ ಭಂಡ ಪುತ್ರ ವಧೋದ್ಯುಕ್ತ ಬಾಲಾ ವಿಕ್ರಮನಂದಿತ. ಇವಳನ್ನು ನೋಡಿ, ಈ ಹುಡುಗಿಯನ್ನು ನೋಡಿ, 9 ವರ್ಷದ ಹುಡುಗಿಯನ್ನು ನೋಡಿ ಲಲಿತಾ ಮಾತೆಗೆ ಅತಿ ಸಂತೋಷವಾಯಿತು. ಆಮೇಲೆ ಅವಳು 9 ವರ್ಷದ ಹುಡುಗಿ ಆ 30 ಪುತ್ರ ರತ್ನರನ್ನು ಕೂಡ ಸಂಹಾರ ಮಾಡ್ತಾಳೆ. ಮಂತ್ರಿಣ್ಯಂಬ ವಿರಚಿತ ವಿಷಂಗ ವಧತೋಷಿತ. ವಿಷಂಗ ಅಂತ ಹೇಳಿದ್ರೆ ಅವನ ಮಂತ್ರಿ. ನೋಡಿ, ಇಲ್ಲಿನ ಮಂತ್ರಿ ಆ ಮಂತ್ರಿಯನ್ನ ಸಂಹಾರ, ಅವರ ಜೊತೆ ಯುದ್ಧ ಮಾಡುವಂಥದ್ದು ಪದ್ಧತಿ. ಅವಾಗ ರಾಜ ಆ ರಾಜನ ಜೊತೆ, ಇಲ್ಲಿನ ಮಂತ್ರಿ ಆ ಮಂತ್ರಿ ಜೊತೆ, ಇಲ್ಲಿನ ದಂಡನಾಥ ಆ ದಂಡನಾಥನ ಜೊತೆ, ಈ ಥರ ಒಂದು ಪದ್ಧತಿ ಇತ್ತು. ಹಾಗೆಯೇ ಮಂತ್ರಿಣಿ ಅಂಬ ಶ್ಯಾಮಲಾಂಬ ವಿರಚಿತ ವಿಷಂಗ ವಧತೋಷಿತ. ವಿಷಂಗ ಅಂತ ಹೇಳುವನು ಭಂಡಾಸುರನ ಮಂತ್ರಿ. ಏನಿದು ವಿಷಂಗ ಅಂತ ಹೇಳಿದ್ರೆ? ಸತ್ಸಂಗ ಇಲ್ಲದೆ ಇರುವಂಥವನು. ಸತ್ಸಂಗ ಅಂತ ಹೇಳಿದ್ರೆ ಒಳ್ಳೆಯ ಗುಣಗಳು, ಒಳ್ಳೆಯ ವಿಚಾರಗಳು,
ಒಳ್ಳೆಯ ವಿಚಾರಗಳ ಬಗ್ಗೆ ಆಸಕ್ತಿಯೇ ಇಲ್ಲ. ಇದು ವಿಷಂಗ. ನಾವು ಇದರಲ್ಲಿದ್ದೀವಾ, ನಾನು ವಿಷಂಗನಾಗಿದ್ದೇವಾ ಅಂಥೇಳಿ ನಮ್ಮ ವಿಶ್ಲೇಷಣೆಯನ್ನು ನಾವು ಮಾಡಿಕೊಳ್ಬೇಕು. ಒಳ್ಳೆಯ ವಿಚಾರದಲ್ಲಿ ನನಗೆ ಆಸಕ್ತಿ ಇದೆಯಾ, ಇಲ್ಲ ಯಾರೋ ಏನೋ ಅಲ್ಲಿ ನಡೀತಾ ಇದೆ, ಯಾರ ಮನೆಯಲ್ಲೋ ಏನೋ ಒಂದು ಕೆಟ್ಟದೇನೋ ನಡೀತಾ ಇದೆ ಅಂತಂದರೆ ನಮಗೆ ಎಲ್ಲಿಲ್ಲದ ಆಸಕ್ತಿ ಆ ಮನೆಯಲ್ಲಿ ಹೋಗಿ ಏನಾಯಿತು ಅಂತ ನೋಡೋಕ್ಕೆ, ಇಲ್ಲ ಬೇರೆಯವರಿಗೆ ಫೋನ್ ಮಾಡಿ ಕೇಳಿದ್ರು ಅವ್ರ ಮನೇಲಿ ಏನಾಯಿತು. ನಾವು ಕೂಡ ವಿಷಂಗರೇ. ಈ ಥರದ ವಿಚಾರದಲ್ಲಿ ನಮಗೆ ಆಸಕ್ತಿ ಇದೆ ಅಂತಾದರೆ ನಮಗೆ ಸಂಘ ಯಾವುದು ಸಂಘ ನಮಗೆ ಸತ್ಸಂಗ ಅಲ್ಲ, ವಿಷಂಗವೇ ಇದು. ವಿಷಮವಾದ ಸಂಘ, ಕೆಟ್ಟ ಸಂಘ. ಈ ವಿಷಂಗನಿಗೆ ಸಜ್ಜನರ ಸಹವಾಸ ಇರಲಿಲ್ಲ. ಎಲ್ಲ ಆಲೋಚನೆಗಳು ದುರಾಲೋಚನೆಗಳು ಮಾತ್ರ ಇದ್ದಿದ್ದು. ಅದಕ್ಕೋಸ್ಕರ ಅವನು ವಿಷಂಗ ಅಂತ ಅವನಿಗೆ ಹೆಸರು ಕೊಟ್ಟಿದ್ದಾರೆ ಇಲ್ಲಿ. ಅವನನ್ನ ಮಂತ್ರಿಣಿಯಾದ ಶ್ಯಾಮಲಾಂಬ ಅವನ ಸಂಹಾರ ಮಾಡಿದ್ಲು. ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ. ವಿಶುಕ್ರ ಅಂತ ಹೇಳುವನು ಭಂಡಾಸುರನ ದಂಡನಾಥ, ಕಮಾಂಡರ್ ಇನ್ ಚೀಫ್. ಲಲಿತಾಮಾತೆಯ ಸೈನ್ಯದಲ್ಲಿ ಕಮಾಂಡರ್ ಇನ್ ಚೀಫ್ ಯಾರು? ವಾರಾಹಿ. ಹಾಗೆ ಅವರಿಬ್ಬರಿಗೆ ಯುದ್ಧ ನಡೆಯಿತು. ವಾರಾಹಿ ವಿಶುಕ್ರ ಅಂತ ಹೇಳುವ ದಂಡನಾಥನನ್ನು ಸಂಹಾರ ಮಾಡಿದ್ಲು. ಮತ್ತೆ ನಮಗೆ ಇಲ್ಲಿ ವಿಶುಕ್ರ ಅಂತ ಹೇಳಿದರೆ ವೀರ್ಯ ಇಲ್ಲದೆ ಇರುವಂಥವನು ಅಂತ ಅರ್ಥ. ನಿರ್ವೀರ್ಯ. ಶುಕ್ರ ಅಂತ ಹೇಳಿದರೆ ವೀರ್ಯ, ವಿಶುಕ್ರ ಅಂತ ಹೇಳಿದರೆ ವೀರ್ಯ ಇಲ್ಲದೆ ಇರುವಂಥವನು ಅಂತ ಹೇಳಿದರೆ ಧೈರ್ಯ ಇಲ್ಲದವನು. ನಮಗೆ ಧೈರ್ಯ ಯಾವಾಗ ಬರುತ್ತೆ ನೋಡಿ, ನಾವು ಜೀವನದ ಮೌಲ್ಯಗಳನ್ನು ಪಾಲಿಸಿದಾಗ. ನಾವಿವಾಗ ದೊಡ್ಡ ಮೌಲ್ಯ ಏನು ಬೇಡ, ಒಂದು ಸುಳ್ಳು ಹೇಳೋದಿಲ್ಲ, ಸತ್ಯವನ್ನೇ ಹೇಳ್ತೇನೆ. ಸುಳ್ಳು ಹೇಳಿದಾಗ ನೋಡಿ ಒಂದು ಕಳ್ಳರಾಗಿ ಹೋಗ್ತೇವೆ ನಾವು. ಅದೇ ಸತ್ಯದಲ್ಲಿದ್ದರೆ ತಲೆ ಎತ್ತಿ ನಡಿತೇವೆ ನಾವು. ಲಂಚ ತಗೊಂಡಾಗ ನೋಡಿ, ಲಂಚ ತಗೊಂಡವರ ಮುಖ ನೋಡಿ, ಒಂಥರ ಯಾವತ್ತು ಮನಸ್ಸೆಲ್ಲ ಎಲ್ಲಿ ಯಾರಿಗೆ ಗೊತ್ತಾಗತ್ತೋ ಒಂದು ಕಳ್ಳರ ಮನಸ್ಸು. ಇದು ವಿಶುಕ್ರ. ನಿರ್ವೀರ್ಯ ಅಂತ ಹೇಳಿದ್ರೆ ವೀರ್ಯ ಇಲ್ಲದವನು ಅಂತ ಹೇಳಿದ್ರೆ ಏನು? ಮೌಲ್ಯಗಳ, ಜೀವನದ ಮೌಲ್ಯಗಳನ್ನು ಪಾಲಿಸದೇ ಇರುವಂಥವನು. ನಾನು ವಿಶುಕ್ರನಾಗಿದ್ದೇನಾ? ವಿಶುಕ್ರನಾಗಿದ್ದರೆ ವಾರಾಹಿ ದೇವತೆಯನ್ನು ಪ್ರಾರ್ಥಿಸಬೇಕು. ನಾನು ಹೀಗೆ ತಪ್ಪು ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ, ಮಾಡದ ಹಾಗೆ ಮಾಡು ನನ್ನನ್ನು. ಹೀಗೆ ನಾನು ಕೆಟ್ಟ ವಿಚಾರಗಳನ್ನು ಯೋಚನೆ ಮಾಡೋದು ಬೇಡ, ಜೀವನದ ಮೌಲ್ಯಗಳನ್ನು ಪಾಲಿಸುವಂತೆ ನನಗೆ ಅನುಗ್ರಹಿಸು ಅಂಥೇಳಿ ಆ ಲಲಿತಾ ಮಾತೆಯನ್ನು ಬೇಡಿಕೊಂಡ್ರೆ ಈ ವಾರಾಹಿ ಬಂದು ಈ ಥರದ ನಮ್ಮ ದುರ್ಗುಣಗಳನ್ನು ಖಂಡಿತವಾಗಿಯೂ ಸಂಹಾರ ಮಾಡ್ತಾಳೆ. ಇಲ್ಲಿ ಸಂಹಾರ ಅಂತ ಹೇಳಿದ್ರೆ ಒಂದು ಮನುಷ್ಯನ ಸಂಹಾರ ಅಂತಲ್ಲ. ವಿಶಂಗ, ವಿಶುಕ್ರ ಅಂತ ಹೇಳಿದ್ರೆ ಮನುಷ್ಯರು ಅಂತ ತಗೋಬಾರ್ದು ನಾವು. ಕಥೆಯಲ್ಲಿ ಇರ್ಬೋದು, ಆದರೆ ನಮ್ಮ ದೇಹದಲ್ಲಿ ನಾನೇ ಈ ಭಂಡಾಸುರನಾಗಿದ್ದಾಗ ನನ್ನ ಮಂತ್ರಿ, ನನ್ನ ದಂಡನಾಥ ಯಾರು? ವಿಶಂಗ, ವಿಶುಕ್ರ. ಈ ಥರದ ನಡತೆ ನನ್ನಲ್ಲಿ ಇದೆಯಾ? ಇದರ ವಿಶ್ಲೇಷಣೆಯನ್ನು ನಾವೆಲ್ಲರೂ ಮಾಡಿಕೊಳ್ಳುವಂಥವರಾಗಬೇಕು. ಮಾಡಿಕೊಂಡ್ರೆ ಮಾತ್ರ ತಾನೇ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಮತ್ತೆ ಅಲ್ಲಿಯೇ ಇರ್ತೇವೆ, ಇಲ್ಲ ಮತ್ತೆ ಪತನ ಆಗಿಬಿಡ್ತೇವೆ. ಇನ್ನು ಮೇಲಿಂದ ಡ್ರಾಯಿಂಗ್ ಅಂತ ಕೆಳಗಡೆ ಹೋಗ್ಬಿಡ್ತೀವಿ. ಹಾಗಾಗಬಾರ್ದು. ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಕಾಮೇಶ್ವರ ಮುಖವನ್ನು ಅವಲೋಕಿಸಿ ಆ ಗಣೇಶನನ್ನು ಸೃಷ್ಟಿ ಮಾಡಿದ್ಲಂತೆ ಜಗನ್ಮಾತೆ. ನಮಗೆ ಗಣೇಶ ಹೇಗೆ ಸೃಷ್ಟಿಯಾದ ಅಂತ ನಮಗೆ ಕಥೆ ಗೊತ್ತಿದೆ. ಕೆಲವು ಕಡೆ ಬೆವರಿಂದ ಅಂತ ಇದೆ, ಕೆಲವು ಕಡೆ ಮಣ್ಣಿನಿಂದ ಮಾಡಿದ್ದಾರೆ. ಅದು ಮಾಡಿದ್ದು ಜಗನ್ಮಾತೆಯೇ. ಹಾಗೆ ಕಾಮೇಶ್ವರನ ಮುಖವನ್ನು ಅವಲೋಕಿಸಿ ಈ ಗಣೇಶನನ್ನು ಸೃಷ್ಟಿ ಮಾಡಿದ್ಲು. ಕಲ್ಪಿತ ಶ್ರೀ ಗಣೇಶ್ವರ. ಅಂದರೆ ನಾವು ಅಧ್ಯಾತ್ಮದಲ್ಲಿ ಒಂದೊಂದೇ ಮೆಟ್ಲು ಏರ್ತಾ 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 ಹೋಗಬೇಕು. ಅಲ್ಲಿಯೇ ನಿಂತುಕೊಳ್ಬಾರ್ದು, ಪತನವೂ ಆಗಬಾರ್ದು. ಹೇಗೆ ಆ ಜಗನ್ಮಾತೆ ಮಹಾಗಣೇಶನನ್ನು ಸೃಷ್ಟಿ ಮಾಡಿದ್ಲೋ ನಾವು ಕೂಡ ಆ ಗಣೇಶನ ಸೃಷ್ಟಿ ಮಾಡಿ ಬರುವಂತಹ ಎಲ್ಲ ವಿಘ್ನಗಳು ಇದನ್ನೆಲ್ಲ ತೆಗೆದುಹಾಕು. ನಾವು ಗಣೇಶನನ್ನು ಪ್ರಾರ್ಥನೆ ಮಾಡ್ತೇವೆ. ಯಾವುದರಲ್ಲಿ? ಮನೆ ಕಟ್ಟುವಾಗ ವಿಘ್ನ ಬಾರದೇ ಇರಲಿ, ಮದುವೆ ಮಾಡುವಾಗ ವಿಘ್ನ ಬಾರದೇ ಇರಲಿ. ಖಂಡಿತವಾಗಿಯೂ ತಪ್ಪಲ್ಲ. ಆದರೆ ಇನ್ನೂ ಅದರಿಂದ ಮುಂದಕ್ಕೆ ಹೋಗಿ ನನ್ನ ಅಧ್ಯಾತ್ಮ ಪಥದಲ್ಲಿ ನನಗೆ ವಿಘ್ನಗಳು ಬಾರದೇ ಇರಲಿ,
ಬೆಳಿಗ್ಗೆ ನಾನು ಬೇಗ ಏಳುವಾಗೆ ಮಾಡು, ನನ್ನ ಸಾಧನೆಯನ್ನು ಮಾಡುವ ಹಾಗೆ ಮಾಡು ನೀನು. ನನ್ನ ಜೀವನ ಶೈಲಿ, ನನ್ನ ಗುರಿ ಹೇಗಿದೆಯೋ ಅದರ ಪ್ರಕಾರ ನನ್ನ ಜೀವನ ಶೈಲಿ ಬೇಕು ಅಂತ ಗೊತ್ತಿದೆ, ಆದರೆ ಇಲ್ಲ ನನ್ನ ಜೀವನ ಶೈಲಿ ಈ ಥರ, ದಯವಿಟ್ಟು ನನಗೆ ಇದನ್ನು ಅನುಗ್ರಹಿಸು. ಹೀಗೆ ನಾವು ಆ ಮಹಾಗಣೇಶನನ್ನು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿಯೂ ನಾವು ಸ್ವಲ್ಪವಾಗಿ ಮೇಲಕ್ಕೆ 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 ಏರ್ತಾ ಹೋಗ್ತೇವೆ. ಯಾಕೆ ಅಂತೇಳಿದರೆ ಆ ಲಲಿತಾ ಮಾತೆ ಗಣೇಶನನ್ನು ಸೃಷ್ಟಿ ಮಾಡಿರೋದೇ ಇದಕ್ಕೋಸ್ಕರ, ನಮಗೋಸ್ಕರ ವಿಘ್ನಗಳನ್ನು ಹರಿಸಿ ನಮ್ಮನ್ನೆಲ್ಲ ಮುಂದಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಹೇಳುವ ಭಾವನೆಯಿಂದ ಕಲ್ಪಿತ ಶ್ರೀ ಗಣೇಶ್ವರ ತನ್ನ ಗಂಡನ ಮುಖವನ್ನು ಅವಲೋಕಿಸಿ ಈ ಮಹಾಗಣೇಶನನ್ನು ಸೃಷ್ಟಿ ಮಾಡಿದ್ದಾಳೆ. ಬಸರಿ ಆಗಿದ್ದಾಗ ಎಲ್ಲರೂ ನೆನ್ಪಿಟ್ಕೊಳ್ಬೇಕು, ಯಾರಾದರೂ ಬಸರಿ ಇದರಲ್ಲಿದ್ದರೆ ಒಳ್ಳೆಯ ಆಲೋಚನೆಗಳನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಬರಲೇಬೇಕು. ಕೆಟ್ಟ ಸಿನಿಮಾಗಳು, ಕೆಟ್ಟ ಸೀರಿಯಲ್ಸು ಅಥವಾ ಭಯ ಆಗುವಂತಹ ಕೆಲವು ಸೀರಿಯಲ್ಸನ್ನೆಲ್ಲ ನೋಡಿದರೆ ಅದು ಖಂಡಿತವಾಗಿಯೂ ಆ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಪರಿಣಾಮ ಬೀಳತ್ತೆ. ಇಲ್ಲಿ ಯಾವ ಥರದ ಗಣೇಶನನ್ನು ಸೃಷ್ಟಿ ಮಾಡಿದ್ಲು? ಕಾಮೇಶ್ವರನ ಮುಖವನ್ನು ಅವಲೋಕಿಸಿ, ಅಂದರೆ ಒಳ್ಳೆಯ ಭಾವನೆಯಿಂದ ಆ ಗಣೇಶನನ್ನು ಸೃಷ್ಟಿ ಮಾಡಿದ್ದಾಳೆ. ಹಾಗೆ ನಾವು ಕೂಡ ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ಒಳ್ಳೆಯದಾಗಬೇಕು ಅಂತ ಇದ್ದರೆ ಆ ಭಾವನೆಗಳು ಆ ತಾಯಿಯಲ್ಲಿ ಹುಟ್ಟಲೇಬೇಕು. ತಂದೆಯಲ್ಲಿಯೂ ಇರಬೇಕು, ಆದರೆ ತಾಯಿಯಲ್ಲಿ ಇನ್ನೂ ಹೆಚ್ಚಾಗಿರಬೇಕು. ಯಾಕೆ ಅಂತೇಳಿದರೆ ತನ್ನ ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತುಕೊಂಡಿರುವಂಥವಳು ಆ ತಾಯಿ. ಹಾಗಾಗಿ ತಾಯಿಯ ಕರ್ತವ್ಯ, ಇದನ್ನು ನಿರ್ವಹಣೆಯನ್ನು ಖಂಡಿತವಾಗಿಯೂ ಎಲ್ಲರೂ ಮಾಡಲೇಬೇಕು. ಹಾಗಿದ್ದರೆ ಗಣೇಶನ ಹಾಗೆ ಅತ್ಯಂತ ಉತ್ತಮವಾದ ಹುಡುಗನೋ ಹುಡುಗಿಯೋ ಅಂತೂ ಮಗು ಹುಟ್ಟುವ ಅವಕಾಶಗಳು ಖಂಡಿತವಾಗಿಯೂ ಇದೆ. ಇದೆಲ್ಲ ನಮ್ಮ ಕೈಯಲ್ಲಿದೆ ಅಂತ ನಾವು ತಿಳಿದುಕೊಳ್ಬೇಕು. ಈ ಥರದ ಆಲೋಚನೆಗಳು, ಉತ್ತಮವಾದ ಯೋಚನೆಗಳನ್ನು ಮಾಡ್ತಾ ಇರಬೇಕು. ಇದೇನು ಬಸರಿಯರಿಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕೂಡ. ಆವಾಗ ಗೊತ್ತಿರಲಿಲ್ಲ, ಈಗ ಗೊತ್ತಿದೆ ಅಲ್ವಾ? ಈ ಥರದ ಯೋಚನೆಗಳನ್ನು ನಾವು ಇಟ್ಟುಕೊಂಡಾಗ ಗಣೇಶ ಅಲ್ಲಿ ಪ್ರತ್ಯಕ್ಷನಾಗಿ ನಮ್ಮ ಅಧ್ಯಾತ್ಮ ಪಥದಲ್ಲಿ ಬರುವಂತಹ ತಡೆ ಹಿಡುವಂಥ ಎಲ್ಲ ವಿಘ್ನಗಳನ್ನು ಇವನು ಹೊಡೆದು ಹಾಕಿ ಆ ಜಗನ್ಮಾತೆಯ ಅನುಭವ ನಮಗೆಲ್ಲರಿಗೂ ಬರುವಂತೆ ಖಂಡಿತವಾಗಿಯೂ ಮಾಡ್ತಾನೆ ಅಂತ ಹೇಳಿ ವಶಿನ್ಯಾದಿ ವಾಗ್ದೇವತೆಗಳು ಈ ನಾಮದ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಜ್ವಾಲಾಮಾಲಿನಿ ಅಂತ ಹೇಳಿದರೆ ಒಂದು ಬೆಂಕಿಯ ಕೋಟೆ. ಈ ಕೋಟೆಯನ್ನು ನಿತ್ಯವೂ ನಾವು ಕಟ್ತಾನೇ ಇರಬೇಕು, ಇಲ್ದಿದ್ರೆ ಬಿದ್ದು ಹೋಗುತ್ತೆ ಅದು. ಅದಕ್ಕೆ ನಿತ್ಯ ನಾಮಸ್ಮರಣ ಮಾಡ್ತಾನೇ ಇದ್ದು ಕೋಟೆಯನ್ನು, ಬೆಂಕಿಯ ಕೋಟೆಯನ್ನು, ಪ್ರಬಲವಾದ ಕೋಟೆಯನ್ನು ನಮ್ಮ ಸುತ್ತಲೂ ಕಟ್ಟಿಕೊಂಡು ಅಧ್ಯಾತ್ಮ ಪದದಲ್ಲಿ ಎಲ್ಲರೂ ಉತ್ತಮವಾದ ಪದವಿ ನಮಗೆಲ್ಲರಿಗೂ ಸಿಗುವಾಗೆ ಆಗಲಿ ಅಂತ ಹೇಳಿ ಆ ಜಗನ್ಮಾತೆಯನ್ನು ಪ್ರಾರ್ಥಿಸೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ असतो मा सद्गमय तमसो मा ज्योतिर्गमय मृत्योर्मा अमृतं गमय. ॐ शान्ति शान्ति शान्तिः. लोका समस्ता सुखिनो भवन्तु. लोका समस्ता सुखिनो भवन्तु. लोका समस्ता सुखिनो भवन्तु.